ವೆಲ್ಕಮ್ ಟು ದಿ ನ್ಯೂ ಚಾಪ್ಟರ್ ಪೆರಿಸೈಕ್ಲಿಕ್ ರಿಯಾಕ್ಷನ್. ಇಂಡಿಪೆಂಡೆಂಟ್ ಚಾಪ್ಟರ್ ಇದೆ. ಆರ್ಗ್ಯಾನಿಕ್ ಸ್ವಲ್ಪ ಬಂದರೆ ಸಾಕು ಇದಕ್ಕೆ. ಒನ್ ಆಫ್ ದ ಇಂಡಿಪೆಂಡೆಂಟ್ ಚಾಪ್ಟರ್. ಈಸಿ ಟು ಸ್ಕೋರ್ ಇರುತ್ತೆ. ಇಲ್ಲಿಂದ 2 to 6 ಮಾರ್ಕ್ಸ್ ಬರುವ ಪಾಸಿಬಿಲಿಟೀಸ್. 2 to 6 marks. We'll start with the basic reaction, okay? ಸೊ ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಪ್ರೀ ರ್ಯಾಡಿಕಲ್ ರಿಯಾಕ್ಷನ್ ಇರುತ್ತೆ, ಪೋಲಾರ್ ರಿಯಾಕ್ಷನ್ ಇರುತ್ತೆ. ಪೋಲಾರ್ ರಿಯಾಕ್ಷನ್ ಅಂದರೆ ನೀವು ನಾರ್ಮಲಿ ನೋಡ್ತೀವಲ್ಲ, CH3X ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಮಾಡುತ್ತೆ. ನಾವು ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಬೇಸಿಕ್ ಲೆಕ್ಚರ್ ತೊಗೊಂಡಿದ್ದೆ. ಆಲ್ ರಿಯೇಜೆಂಟ್ಸ್ ವಿಲ್ ಕಮ್ ಅಂಡರ್ ಪೋಲಾರ್ ರಿಯಾಕ್ಷನ್ಸ್. ಇದು ಹೊರಗೆ ಹೋಗುತ್ತೆ ಈ ಥರ. ಸೊ ರಿಯಾಕ್ಷನ್ ಇವೇನಾಗುತ್ತೆ, ಪೋಲಾರ್ ರಿಯೇಜೆಂಟ್ ಅಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಇಂಟರಾಕ್ಷನ್ ಆಗೋದಕ್ಕೆ ನಾವೇನಂತೀವಿ, ಪೋಲಾರ್ ರಿಯಾಕ್ಷನ್ ಅಂತ ಕರಿತೀವಿ. ಬಟ್ ಪೆರಿಸೈಕ್ಲಿಕ್ ರಿಯಾಕ್ಷನಲ್ಲಿ ಇಟ್ ವಿಲ್ ಬಿ ಡಿಫ್ರೆಂಟ್. ಇದು ಸ್ವಲ್ಪ ನಾರ್ಮಲ್ ಆರ್ಗ್ಯಾನಿಕ್ ರಿಯಾಕ್ಷನ್ಗಿಂತ ಏನಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಹೌ ಇಟ್ ವಿಲ್ ಬಿ ಡಿಫ್ರೆಂಟ್, ವಿ ವಿಲ್ ಸಿ ದ್ಯಾಟ್. ಸೊ ಫಸ್ಟ್ ಯಾವ್ದು ನೋಡ್ತಾ ಇದ್ದೀವಿ ಅಂದರೆ ನಾವು ಎಲೆಕ್ಟ್ರೋಸೈಕ್ಲಿಕ್ ಅಡಿಷನ್ ರಿಯಾಕ್ಷನ್ ಅಂತ ಓದ್ತಾ ಇದ್ದೀವಿ. ಸೊ ಯು ಶುಡ್ ರಿಮೆಂಬರ್ ದ್ಯಾಟ್. ಇಲ್ಲಿ ಏನು ಮಾಡ್ತೀವಿ ಅಂದರೆ ಪೆರಿಸೈಕ್ಲಿಕ್ ರಿಯಾಕ್ಷನಲ್ಲಿ ರಿಂಗ್ ಕ್ಲೋಸ್ ಮಾಡ್ತೀವಿ ಮತ್ತು ರಿಂಗ್ ಓಪನ್ ಮಾಡ್ತೀವಿ. ಡಿಪೆಂಡ್ಸ್ ಆನ್ ಕಂಡೀಷನ್. ಡಿಪೆಂಡ್ಸ್ ಆನ್ ಕಂಡೀಷನ್ಸ್. ನಾವು ಇಲ್ಲಿ ಹೀಟು ಯೂಸ್ ಮಾಡ್ಬೋದು, ಆರ್ ಎಲ್ಸ್ HNO ಅಂದರೆ ಏನು, ಲೈಟನ್ನು ಯೂಸ್ ಮಾಡ್ಬೋದು. ಬೋತ್ ಕೇಸ್ ವಿಲ್ ಬಿ ವ್ಯಾಲಿಡ್. ಸೊ ಬೇಸಿಕ್ ರಿಯಾಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ನೋಡಿ, ಎಲೆಕ್ಟ್ರೋಸೈಕ್ಲಿಕ್ ರಿಯಾಕ್ಷನ್ ಅಡಿಷನ್ ರಿಯಾಕ್ಷನಲ್ಲಿ ನಾನು ಏನು ಮಾಡ್ತೀನಿ, ಈಗ ಇವೆರಡು ಪೈ ಎಲೆಕ್ಟ್ರಾನ್ ಏನು ಮಾಡ್ತೀನಿ, ಇಲ್ಲಿ ಮೂವ್ ಮಾಡ್ತೀನಿ. ಜಸ್ಟ್ ಎಲೆಕ್ಟ್ರಾನ್ ಮೂವ್ ಮಾಡೋದಷ್ಟೇ ಇಲ್ಲಿ ಸೈಕಲ್ನ. ಸೊ ಫಸ್ಟ್ ಏನು ಮಾಡಿದ್ದೀನಿ ನಾನು, 1 2 3 4 5 6 ಕಾರ್ಬನ್ಸ್ ಇದ್ದಾವೆ, ಬಟ್ ಅಟ್ಯಾಚ್ ಇಲ್ಲ. ಸೊ ಫಸ್ಟ್ ಪೈ ಎಲೆಕ್ಟ್ರಾನ್ ಏನು ಮಾಡಿದ್ದೀನಿ ನಾನು, ಮೂವ್ ಮಾಡಿದ್ದೀನಿ. ಇದನ್ನು ಮೂವ್ ಮಾಡಿದ ಕೂಡಲೇ ನಿಮ್ಗೆ ಎಷ್ಟು ಕಾರ್ಬನ್ ಆಗುತ್ತೆ, ಅಲ್ಲಿ ಕಾರ್ಬನ್ ಮೇಲೆ 5 ಬಾಂಡ್ ಆಗುತ್ತೆ. ಆಬ್ವಿಯಸ್ಲಿ ಯು ಶುಡ್ ಮೂವ್ ದಿಸ್ ಒನ್ ಆಲ್ಸೋ. ಆ ಎಲೆಕ್ಟ್ರಾನ್ ಏನು ಮಾಡ್ತೀರಾ, ನೇಬರ್ ಕಾರ್ಬನ್ ಆಟಮ್ಗೆ ಇದನ್ನು ಮಾಡ್ತೀರಾ, ಜಂಪ್ ಮಾಡಿಸ್ತೀರಾ. ಸೊ ಅಲ್ಲಿಯೂ ನೀವು ಏನಾದರೂ ಎಲೆಕ್ಟ್ರಾನ್ ಮೂವ್ ಮಾಡಿದ್ರೆ ಆಬ್ವಿಯಸ್ಲಿ ಈ ಕಾರ್ಬನ್ ಮೇಲೆ ಏನಾಗುತ್ತೆ, 5 ಬಾಂಡ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನೀವೇನು ಮಾಡಬೇಕು, ಇದನ್ನ ಇಲ್ಲಿ ಕಳಿಸ್ಬೇಕು. ಸೊ ನಾನು ಏನು ಮಾಡ್ತೀನಿ ಅದನ್ನ, ಈ ಪೈ ಆರ್ಬಿಟಲ್ನ ಏನು ಮಾಡ್ತೀನಿ, ಇಲ್ಲಿ ಕಳಿಸ್ತೀನಿ. ಸೊ ಯು ಕ್ಯಾನ್ ಲುಕ್ ದ್ಯಾಟ್ ಹಿಯರ್ ಸೇಮ್ ನಂಬರ್ 1 2 3 4 5 6. 1 ಮತ್ತು 6 ನಡುವೆ ಯಾವುದೇ ಬಾಂಡ್ ಇರಲಿಲ್ಲ. ಸೊ ವಿ ಹ್ಯಾವ್ ಮೇಡ್ ದ್ಯಾಟ್. ಏನಾಗಿದೆ ಅಲ್ಲಿ, 1 ಮತ್ತು 6 ನಡುವೆ ಏನಾಗಿದೆ, ಬಾಂಡ್ ಬಂದಿದೆ. ಮತ್ತು ಡಬಲ್ ಬಾಂಡ್ ಎಲ್ಲಿ ಶಿಫ್ಟ್ ಆಗಿದೆ ನೋಡ್ರಿ, ಇಟ್ ವಾಸ್ 5 and 6, ಬಟ್ ಇಟ್ ಶಿಫ್ಟೆಡ್ ಟು 4 and 5. ಯು ಕ್ಯಾನ್ ಸಿ ಹಿಯರ್. ಜಸ್ಟ್ ಮೂವ್ ಮಾಡಿದ್ದೀನಿ ನಾನು ಎಲೆಕ್ಟ್ರಾನ್. ಸೊ 3 and 4 ನಡುವೆ ಇತ್ತು, ಈಗೇನಾಗಿದೆ 3 and 2 ನಡುವೆ ಡಬಲ್ ಬಾಂಡ್ ಬಂದಿದೆ. ಸೊ ನಾನು ಏನು ಮಾಡಿದ್ದೀನಿ ಅಂದರೆ ರಿಂಗ್ ಕ್ಲೋಸ್ ಮಾಡಿದ್ದೀನಿ. ಮೇಲೇನು ಬರ್ತಿದ್ದೀನಿ, ರಿಂಗ್ ಕ್ಲೋಸಿಂಗ್ ರಿಯಾಕ್ಷನ್ ಅಂತ ಕರೆದಿದ್ದೀನಿ. ಸರ್ ರಿಟರ್ನ್ ಹೋಗ್ಬೋದಾ, ಎಕ್ಸಾಕ್ಟ್ಲಿ ವಿ ಕ್ಯಾನ್ ಗೋ ರಿಟರ್ನ್. ಅಂದರೆ ರಿಂಗ್ ಓಪನ್ ಮಾಡ್ಬೋದು ನಾವೀಗ. ಸೊ ರಿಂಗ್ ಓಪನ್ ಯಾವ ಥರ ಮಾಡ್ತೀನಿ ನೋಡ್ರಿ, ಅದನ್ನೇ ರಿವರ್ಸ್ ಮಾಡ್ತೀನಿ. ಸೊ ಇದೇನಾಗಿದೆ, ಫಾರ್ಮೇಷನ್ ಆಗಿದೆಯಲ್ಲ, ಫಾರ್ಮೇಷನ್ ಆಫ್ ನ್ಯೂ ಬಾಂಡ್. ಫಾರ್ಮೇಷನ್ ಆಫ್ ನ್ಯೂ ಬಾಂಡ್ ಅದನ್ನೇ ಏನು ಮಾಡ್ತೀನಿ, ಮತ್ತೆ ಬ್ರೇಕ್ ಮಾಡ್ತೀನಿ. ಈ ಎರಡೂ ಎಲೆಕ್ಟ್ರಾನ್ ಏನು ಮಾಡ್ತೀನಿ, ಇಲ್ಲಿ ಕಳಿಸ್ತೀನಿ. ಆಬ್ವಿಯಸ್ಲಿ ಇಲ್ಲಿ ಕಳಿಸಿದ ಮೇಲೆ ಈ ಕಾರ್ಬನ್ ಮೇಲೆ ಏನಾಗುತ್ತೆ, 5 ಬಾಂಡ್ಸ್ ಆಗುತ್ತೆ. ಸೊ ಯು ಹ್ಯಾವ್ ಟು ಶಿಫ್ಟ್ ದಿಸ್ ಬಾಂಡ್ ಹಿಯರ್. ಅಗೈನ್ 3 ಮೇಲೆ ಏನಾಗುತ್ತೆ, 5 ಬಾಂಡ್ ಆಗುತ್ತೆ. ಸೊ ಕಾರ್ಬನ್ ಮತ್ತೆ ನೀವೇನು ಮಾಡ್ತೀರಾ, ಶಿಫ್ಟ್ ಮಾಡಬೇಕು. ಈಗ ನ್ಯೂಲಿ ಫಾರ್ಮ್ ಏನೇನಾಗಿರುತ್ತೆ ನೋಡ್ರಿ, 6 ಮತ್ತು 5 ನಡುವೆ ಏನಾಗಿದೆ, ಬಾಂಡ್ ಬ್ರೇಕ್ ಆಗಿ ಡಬಲ್ ಬಾಂಡ್ ಬಂದಿದೆ. ಅದೇ ಥರ 4 and 5 ಬ್ರೇಕ್ ಆಗಿ ಏನಾಗಿದೆ, 4 and 3ಗೆ ಡಬಲ್ ಬಾಂಡ್ ಬಂದಿದೆ.
ಅದೇ ಥರ 2 and 1 ಮತ್ತೊಂದು ಡಬಲ್ ಬಾಂಡ್ ಬಂದಿದೆ, ಬಟ್ ದಿಸ್ ಟೈಮ್ ಇಟ್ಸ್ ಓಪನ್. ಸೇಮ್ ಆ್ಯಸ್ ಇಟ್ ಈಸ್. ನಾವು ಇಲ್ಲಿಂದ ಎಲ್ಲಿಗೆ ಬಂದ್ವಿ ಅಂದರೆ ದಿಸ್ ಇಸ್ ರಿಂಗ್ ಕ್ಲೋಸ್ ಮಾಡಿದ್ವಿ, ರಿಂಗ್ ಓಪನ್ ಮಾಡಿದ್ವಿ. ದಿಸ್ ಈಸ್ ಆಲ್ ಅಬೌಟ್ ದಿ ಪೆರಿಸೈಕ್ಲಿಕ್ ರಿಯಾಕ್ಷನ್. ಟೈಪ್ಸ್ ಆಫ್ ರಿಯಾಕ್ಷನ್ ಬರುತ್ತೆ, ಬಟ್ ಎಲೆಕ್ಟ್ರೋಸೈಕ್ಲಿಕ್ ಎಡಿಷನ್ ರಿಯಾಕ್ಷನ್ quite important for the basics. ಸೊ ರಿಂಗ್ ಓಪನ್ ಮಾಡೋದು, ರಿಂಗ್ ಕ್ಲೋಸ್ ಮಾಡೋದೇ ಪೆರಿಸೈಕ್ಲಿಕ್ ರಿಯಾಕ್ಷನ್ಸ್. ಸೊ ದಿಸ್ ಇಸ್ ಎಕ್ಸಾಂಪಲ್ ನಂಬರ್ 2. ಇಲ್ಲಿ ನಾನು ನಿಮ್ಗೆ ಮತ್ತೆ ಮಾಡಿ ತೋರಿಸ್ತೀನಿ. ಇದು ಆಲ್ರೆಡಿ ರಿಂಗ್ ಕ್ಲೋಸ್ ಆಗಿದೆ. ನಾನು ಫಸ್ಟ್ ಏನು ಮಾಡಬೇಕು, ಇಲ್ಲಿ ರಿಂಗ್ ಓಪನ್ ಮಾಡಬೇಕು. ರಿಂಗ್ ಓಪನ್ ಮಾಡಬೇಕಂದ್ರೆ ಅಪೋಸಿಟ್ ಬಾಂಡ್ನ ನೋಡ್ಬೇಕು ನೀವು. ಸೊ ನಾನು ಇವೆರಡು ಎಲೆಕ್ಟ್ರಾನ್ ಏನು ಮಾಡ್ತೀನಿ, ಇಲ್ಲಿ ಜಂಪ್ ಮಾಡಿಸ್ತೀನಿ. ನೀವು ಇಲ್ಲಿ ಜಂಪ್ ಮಾಡಿಸಿದ್ರು ಓಕೆ, ಯು ಕ್ಯಾನ್ ಡೂ ವಾಟ್ ಎವರ್. ಅದಲ್ಲಿ ಜಂಪ್ ಮಾಡಿಸಿದ್ಮೇಲೆ ಏನಾಗುತ್ತೆ, ಈ ಕಾರ್ಬನ್ ಮೇಲೆ ಏನಾಗುತ್ತೆ 5 ಬಾಂಡ್ಸ್ ಆಗುತ್ತೆ. ಸೊ ಆಟೋಮೆಟಿಕ್ ಈ ಡಬಲ್ ಬಾಂಡ್ ಏನಾಗುತ್ತೆ, ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಯು ಕ್ಯಾನ್ ಲುಕ್ ಹಿಯರ್. 1 2 3 and 4. 1 2 3 4. 1 and 2 ನಡುವೆ ಏನಾಗಿದೆ, 1 and 4 ಏನಾಗಿದೆ, ಬ್ರೇಕ್ ಆಗಿದೆ. 1 and 4 ನಡುವೆ ಏನಾಗಿದೆ, ಬಾಂಡ್ ಬ್ರೇಕ್ ಆಗಿದೆ. 1 and 2 ನಡುವೆ ಏನಾಗಿದೆ, ಬಾಂಡ್ ಫಾರ್ಮೇಷನ್ ಆಗಿದೆ. ದಿಸ್ ಈಸ್ ಬಾಂಡ್ ಫಾರ್ಮೇಷನ್. ಸೊ 2 and 3 ನಡುವೆ ಏನಿತ್ತು, ಡಬಲ್ ಬಾಂಡ್ ಇತ್ತು. ಅದೆಲ್ಲಿ ಶಿಫ್ಟ್ ಆಗಿದೆ, 3 and 4 ನಡುವೆ ಶಿಫ್ಟ್ ಆಗಿದೆ. ಹಿಯರ್ ಆಲ್ಸೋ ಬಾಂಡ್ ಫಾರ್ಮೇಷನ್ ಆಗಿದೆ. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ ರಿಯಾಕ್ಷನ್ಸ್. ಸರ್ ಇದನ್ನೇ ಮತ್ತೆ ರಿಟರ್ನ್ ನಾವು ವಾಪಸ್ ಒಯ್ಬೋದಾ? ಎಕ್ಸಾಕ್ಟ್ಲಿ, ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್. ನನ್ನ ಹತ್ರ ಈ ಥರ ಇದೆ. ಅಗೇನ್ ಐ ವಿಲ್ ಗೋ ಫಾರ್ ರಿಂಗ್ ಕ್ಲೋಸ್. ನಂಗೆ ರಿಂಗ್ ಕ್ಲೋಸ್ ಮಾಡೋದಿದೆ. ಸೊ ರಿಂಗ್ ಕ್ಲೋಸ್ ಯಾವ ಥರ ಮಾಡ್ತೀರಿ, ಯಾವುದಾದ್ರೂ ಡಬಲ್ ಬಾಂಡ್ ಹಿಡೀರಿ. ಡಬಲ್ ಬಾಂಡಿಂದ ಡಬಲ್ ಬಾಂಡ್ ಮೇಲೆ ಅಟ್ಯಾಕ್ ಮಾಡಿ. ಸೊ ಈ ಡಬಲ್ ಬಾಂಡಿಂದ ಈ ಡಬಲ್ ಬಾಂಡ್ ಏನು ಮಾಡಿದೆ, ನಾನು ಅಟ್ಯಾಕ್ ಮಾಡಿದೆ. ಸೊ ನೀವು ಇಲ್ಲೇ ಕಳಿಸಿದ್ರೆ ಈ ಕಾರ್ಬನ್ ಮೇಲೆ ಏನಾಗುತ್ತೆ, 5 ಬಾಂಡ್ಸ್ ಆಗುತ್ತೆ. ಸೊ ಡೆಫಿನೆಟ್ಲಿ ಯು ಹ್ಯಾವ್ ಟು ಶಿಫ್ಟ್ ದಿಸ್ ಬಾಂಡ್ ಹಿಯರ್. ಅಗೇನ್ ಫಾರ್ಮೇಷನ್ ಆಗಿದೆ ಬಾಂಡ್. 1 2 3 4. 1 2 3 and 4. ಸೊ 1 and 4 ನಡುವೆ ಏನಾಗಿದೆ, ಬಾಂಡ್ ಫಾರ್ಮೇಷನ್ ಆಗಿದೆ. 3 and 4 ನಡುವೆ ಏನಾಗಿದೆ, ಡಬಲ್ ಬಾಂಡ್ ಇತ್ತು. ಅದು ಎಲ್ಲಿ ಶಿಫ್ಟ್ ಆಗಿದೆ, 2 and 3 ನಡುವೆ ಶಿಫ್ಟ್ ಆಗಿದೆ. 1 and 2 ನಡುವೆ ಡಬಲ್ ಬಾಂಡ್ ಇತ್ತು. ಅದು ಏನಾಗಿದೆ, 1 and 4 ಆಗಿದೆ. ಸೊ ಅಗೇನ್ ವಿ ಹ್ಯಾವ್ ಮೇಡ್ ರಿಂಗ್ ಕ್ಲೋಸ್. ಸಿಂಪಲ್ ರಿಯಾಕ್ಷನ್. ರಿಂಗ್ ಕ್ಲೋಸ್ ಮಾಡ್ತೀರಾ, ರಿಂಗ್ ಓಪನ್ ಮಾಡ್ತೀರಾ. ನಾವೇನು ಮಾಡೋಣ, ಸ್ವಲ್ಪ ಅಡ್ವಾನ್ಸ್ ಹೋಗೋಣ. ದಿಸ್ ಈಸ್ ಅ ಹೋಮ್ ವರ್ಕ್ ಫಾರ್ ಯು. ಸೊ ರಿಂಗ್ ಕ್ಲೋಸ್ ಮಾಡಿರಿ, ರಿಂಗ್ ಓಪನ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಏನು ಮಾಡ್ತೀರಾ, ಈ ಪೈನ ಏನು ಮಾಡ್ತೀರಾ, ಇಲ್ಲಿ ಕಳಿಸ್ತೀರಾ. ಇದಿಲ್ಲಿ ಶಿಫ್ಟ್ ಆಗುತ್ತೆ, ಇದಿಲ್ಲಿ ಶಿಫ್ಟ್ ಆಗುತ್ತೆ, ಇದಿಲ್ಲಿ ಶಿಫ್ಟ್ ಆಗುತ್ತೆ, ಇದಿಲ್ಲಿ ಶಿಫ್ಟ್ ಆಗುತ್ತೆ. ದ್ಯಾಟ್ಸ್ ಇಟ್, ಓವರ್. ಒಂದು ಸಾರಿ ರಿಂಗ್ ಕ್ಲೋಸ್ ಮಾಡಿರಿ, ಒಂದು ಸಾರಿ ರಿಂಗ್ ಓಪನ್ ಮಾಡಿ. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ, ಒನ್ ಟೈಮ್ ನಿಮ್ಮ ಕೇಸೆಟ್ ಒಳಗೆ ಕ್ವಶನ್ ಕೇಳಿದ್ದಾರೆ. ಆಲ್ರೆಡಿ ಕೇಸೆಟಲ್ಲಿ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಬಗ್ಗೆ ಕೇಳಿದ್ದಾರೆ ಕ್ವಶನ್ಸ್. ಸೊ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಏನಂತಂದರೆ, ಇಫ್ ಐ ಹ್ಯಾವ್ ಅಲ್ಕಿನ್, ಪೆರಿಸೈಕ್ಲಿಕ್ ರಿಯಾಕ್ಷನ್ ಅಂದರೆ ಡಬಲ್ ಬಾಂಡ್ ಇರಬೇಕು ರೀ ನಮಗೆ. ಸೊ ಇಫ್ ಐ ಟೇಕ್ CH2, ಸೊ ಇದನ್ನು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿಯಲ್ಲಿ ಯಾವ ಥರ ನಾವು ತೋರಿಸ್ಬೋದಂದರೆ, ನಮ್ಮ ಹತ್ರ ಎಷ್ಟು ಇದನ್ನಿದಾವೆ ನೋಡ್ರಿ. 1 pi ಎಲೆಕ್ಟ್ರಾನ್ ಇದೆಯಲ್ಲ, 2 ಕಾರ್ಬನ್ಸ್ ಇದಾವೆ ಅಂದರೆ ಯು ಹ್ಯಾವ್ ಟು ಮೇಕ್ 2 ಲೆವೆಲ್ಸ್. ಏನು ಮಾಡ್ತೀರಾ, 2 ಲೆವೆಲ್ ಮಾಡ್ತೀರಾ. ವೈ ವಿ ಹ್ಯಾವ್ 2 ಕಾರ್ಬನ್ಸ್. ಸೊ ಕಾರ್ಬನ್ ಎಷ್ಟಿದಾವೆ ಅಂತ ನೋಡ್ರಿ, ಅಷ್ಟೇ ನೀವೇನು ಮಾಡಬೇಕು, ಆರ್ಬಿಟಲ್ ಡೈಗ್ರಾಮ್ ತೆಗಿಬೇಕು. ಸೊ ಹಿಯರ್ ಆಲ್ಸೋ 2, ಹಿಯರ್ ಆಲ್ಸೋ 2. ಸೊ ದಿಸ್ ಒನ್ ಇಸ್ a 0, ದಿಸ್ ಒನ್ ಇಸ್ a 1. ಅದೇ ಥರ ನಾವು ಇದಕ್ಕೆ ಏನಂತೀವಿ, Psi1 ಅಂತ ಕರಿತೀವಿ, ಇದಕ್ಕೆ Psi2 ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗಲ್ಲಿ ಏನಿರುತ್ತೆ, ಪಾಸಿಟಿವ್ ಇಂಟರಾಕ್ಷನ್ ಇರುತ್ತೆ. ದಿಸ್ ಒನ್ ಇಸ್ ಅ ನೆಗೆಟಿವ್, ದಿಸ್ ಒನ್ ಇಸ್ ಅ ಪಾಸಿಟಿವ್ ಇಂಟರಾಕ್ಷನ್. ಎಷ್ಟು ಕಾರ್ಬನ್ ಇಂದ ಅಷ್ಟೇ ಆರ್ಬಿಟಲ್ ತೆಗ್ದಿದ್ದೀನಿ ನಾನು.
You can see here number of carbons equals to number of orbitals. ಓಕೆನಾ. ಸೊ ಅದೇ ಥರ ಮೇಲೆ ಹೋದ್ಮೇಲೆ ಏನಾಗುತ್ತೆ, ಯು ಹ್ಯಾವ್ ಟು ಮೇಕ್ ಚೇಂಜ್. ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ, ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ. ಡೆಫಿನೆಟ್ಲಿ ಯು ಶುಡ್ ಮೇಕ್ ಲೈಕ್ ದಿಸ್. ಸೊ ಅದೇ ಥರ ಏನು ಮಾಡ್ತೀನಿ ನಾನು, ಇಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಸಿಗುತ್ತೆ. ಮೇಲೆ ಹೋದಂಗೆ ಏನಾಗುತ್ತೆ, ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಸೊ ಅದೇ ಥರ ನೀವೇನು ಮಾಡ್ತೀರಾ, ಇಲ್ಲಿ ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್ ತೆಗಿತೀರಿ. ಅಗೇನ್ ದಿಸ್ ಈಸ್ ಆಲ್ಸೋ psi1, ದಿಸ್ ಈಸ್ ಆಲ್ಸೋ psi2. ಸೊ ನಮ್ಮ ಹತ್ರ ಎಷ್ಟಿದಾವೆ ಇಲ್ಲಿ ಎಲೆಕ್ಟ್ರಾನ್ಸ್, 4 pi ಎಲೆಕ್ಟ್ರಾನ್ ಸಿಸ್ಟಮ್ ಇದೆ. ವಿ ಹ್ಯಾವ್ 4 pi ಎಲೆಕ್ಟ್ರಾನ್ ಸಿಸ್ಟಮ್. ಡಬಲ್ ಬಾಂಡ್ ಎಷ್ಟಿದೆ ನಮ್ಮ ಹತ್ರ, ಓನ್ಲಿ ಒನ್ ಡಬಲ್ ಬಾಂಡ್ ಇದೆ. ಸೊ ವಿ ಹ್ಯಾವ್ ಟು ಫಿಲ್ ದ್ಯಾಟ್ ಡಬಲ್ ಬಾಂಡ್ 1 and 2. ಎಷ್ಟು ಎಲೆಕ್ಟ್ರಾನ್ ಫಿಲ್ ಮಾಡಿದ್ದೀನಿ ನಾನು, 2 ಎಲೆಕ್ಟ್ರಾನ್ಸ್ನ ಫಿಲ್ ಮಾಡಿದ್ದೀನಿ, ಯಾಕಂದರೆ ನಮ್ಮ ಹತ್ರ 1 ಡಬಲ್ ಬಾಂಡ್ ಇದೆ. ವಿ ಹ್ಯಾವ್ ಟು ಕನ್ಸಿಡರ್ 1 pi ಬಾಂಡ್. ಎಷ್ಟು ನನ್ನ ಹತ್ರ ಓನ್ಲಿ 1 pi ಬಾಂಡ್ ಇದೆ, ಅದಕ್ಕೆ ನಾನು ಏನು ಮಾಡಿದ್ದೀನಿ, 2 ಎಲೆಕ್ಟ್ರಾನ್ ತುಂಬಿದ್ದೀನಿ. 1 pi ಬಾಂಡ್ ಒಳಗೆ ಏನಿರುತ್ತೆ, 2 ಎಲೆಕ್ಟ್ರಾನ್ ಇರುತ್ತೆ. ಸೊ ಅನದರ್ ಎಕ್ಸಾಂಪಲ್, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತ ಅನದರ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್. ಹಿಯರ್ ಐ ಹ್ಯಾವ್ ಟೇಕನ್ 1 ಕಾರ್ಬನ್, 2 ಕಾರ್ಬನ್, 3 ಕಾರ್ಬನ್, 4 ಕಾರ್ಬನ್. ಎಷ್ಟಿದೆ ನನ್ನ ಹತ್ರ, 1 2 3 4. 4 ಕಾರ್ಬನ್ ಇದೆ ಅಂದರೆ 4 ಲೆವೆಲ್ ಯು ಹ್ಯಾವ್ ಟು ಮೇಕ್. 1 ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್, ಫೋರ್ತ್ ಲೆವೆಲ್. ಎನರ್ಜಿ ಅಂತೂ ಮೇಲೆ ಹೋದಂಗೆ ಏನಾಗುತ್ತೆ, ಎನರ್ಜಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲ ಬರೋದ್ರಿ. ಎಷ್ಟು ಆರ್ಬಿಟಲ್ ತೊಗೊಂಡಿದ್ದೀನಿ ನಾನು, 4 ಆರ್ಬಿಟಲ್ ತೊಗೊಂಡಿದ್ದೀನಿ. ಯಾಕಂದರೆ 1 2 3 and 4. ಸೊ ಆಬ್ವಿಯಸ್ಲಿ 4 ಆರ್ಬಿಟಲ್ ತೊಗೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತೀರಾ ಅಂದರೆ, ಎಲ್ಲಕ್ಕೂ ನೀವೇನು ಮಾಡ್ತೀರಾ, ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್. ಯು ಹ್ಯಾವ್ ಟು ಮೇಕ್ ಪಾಸಿಟಿವ್. ಸೊ ಇಲ್ಲಿ ನೋಡ್ ಅಂತ ಬರ್ತಿದ್ದೆ ನಾನು, n-1 ಅಂತ. ಸೊ ಇದು n-, ದಿಸ್ ಒನ್ ಇಸ್ 0 ಲೆವೆಲ್, 1 2 3. ಸೊ ನೋಡ್ ಅಂದರೆ ಏನಂದರೆ, ಇಫ್ ಸಪೋಸ್ ಐ ಹ್ಯಾವ್ ಪಾಸಿಟಿವ್ ಪಾಸಿಟಿವ್ ಇಂಟ್ರಾಕ್ಷನ್, ನಡುವೆ ಏನೂ ಜಾಗ ಇಲ್ಲ, ಯಾಕಂದರೆ ಇಂಟ್ರಾಕ್ಷನ್ ಮಾಡುತ್ತೆ, ಯಾಕಂದ್ರೆ ಪಾಸಿಟಿವ್ ಪಾಸಿಟಿವ್ ಇದೆ. ಸಪೋಸ್ ನಾ ಈ ಥರ ಏನಾದರೂ ಬರೆದೆ, ಪಾಸಿಟಿವ್ ಮತ್ತು ಇಲ್ಲಿ ಏನು ಮಾಡ್ತೇನೆ, ನೆಗೆಟಿವ್ ಅಂತ ಬರುತ್ತೆ. ಸೊ ಇಲ್ಲಿ ಏನಿದೆ, ಡಿಫ್ರೆನ್ಸ್ ಇದೆ. ಪಾಸಿಟಿವ್ ನೆಗೆಟಿವ್ ಬಂತಂದರೆ ನೀವೇನು ಕನ್ಸಿಡರ್ ಮಾಡಬೇಕು, 1 ನೋಡ್ ಇದೆ ಅಂತ ಕನ್ಸಿಡರ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್ ಐ ವಿಲ್ ಡ್ರಾ ಅನದರ್ ಡಯಾಗ್ರಾಮ್. ಇದ್ರೊಳಗೆ ಎಷ್ಟು ನೋಡಿದಾವೆ ಅಂತ ಹೇಳ್ರಿ ನನಗೆ. ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್. ಟೈಪ್ ಮಾಡಿ, ಎಷ್ಟು ನೋಡಿದಾವೆ ಅಂತ ಹೇಳ್ರಿ. ಪಾಸಿಟಿವ್ ಪಾಸಿಟಿವ್ ಇದ್ದರೆ 0 ನೋಡ್ ಇರುತ್ತೆ, ನೆಗೆಟಿವ್ ನೆಗೆಟಿವ್ ಇದ್ದರೆ 0 ನೋಡ್ ಇರುತ್ತೆ. ಡಿಫ್ರೆನ್ಸ್ ಬಂದರೆ ದೇರ್ ವಿಲ್ ಬಿ ನೋಡ್. ಟೈಪ್ ಮಾಡಿ, ಹೌ ಮೆನಿ ನೋಡ್ಸ್ ಪ್ರೆಸೆಂಟ್ ಹಿಯರ್. ಎಕ್ಸಾಕ್ಟ್ಲಿ ಏನಿದೆ ಇಲ್ಲಿ, ದಿಸ್ ಒನ್ ಇಸ್ ಅ ಮೈನಸ್. ಪಾಸಿಟಿವ್ ಇಂದ ನೆಗೆಟಿವ್ ಆಗಿದೆ, ದಿಸ್ ಈಸ್ ಆಲ್ಸೋ ನೋಡ್. ನೆಗೆಟಿವ್ ಇಂದ ಪಾಸಿಟಿವ್ ಆಗಿದೆ, ದಿಸ್ ಈಸ್ ಆಲ್ಸೋ ನೋಡ್. ಪಾಸಿಟಿವ್ ಇಂದ ನೆಗೆಟಿವ್ ಆಗಿದೆ, ದಿಸ್ ಈಸ್ ಆಲ್ಸೋ ನೋಡ್. ಸೊ ನೋಡ್ ಎಷ್ಟಾಗುತ್ತೆ ಇಲ್ಲಿ, 3 ಆಗುತ್ತೆ. ಸೊ ನೋಡ್ ಮೇಲೆ ಕ್ವಶನ್ನು ಕೇಳ್ತಾರೆ, ಹೌ ಮೆನಿ ನೋಡ್ಸ್ ಆರ್ ಪ್ರೆಸೆಂಟ್ಸ್ ಇನ್ psi1, psi2, psi3 ಅಂತ. psi1 psi2 ಅಂದ್ರೆ ಏನು, ದೀಸ್ ಆರ್ ದಿ psi1 psi2, ಈ ಥರ ಕ್ವಶನ್ ಕೇಳ್ತಾರೆ. ಸೊ ವಿಲ್ ಕಮ್ ಟು ದಿಸ್ ಕ್ವಶನ್. ಸೊ 0 ಲೆವೆಲಲ್ಲಿ ಯಾವುದೇ ಥರ ನೋಡಿಲ್ಲ, ಸೊ ಐ ವಿಲ್ ರೈಟ್ ಇಟ್ ಆಸ್ 0. ಸೆಕೆಂಡ್ ಲೆವೆಲ್ಗೆ ಏನು ಮಾಡಿದ್ದೀನಿ, 1 ನೋಡ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೇನೆ. ಹೌ ಕ್ಯಾನ್ ವಿ ಇನ್ಕ್ರೀಸ್ ನೋಡ್, ಇದು ಪಾಸಿಬಲ್. ಏನು ಮಾಡ್ತೀರಾ ನೀವು, 1 ನೋಡ್ ಇನ್ಕ್ರೀಸ್ ಮಾಡಬೇಕು ನೀವು, ಪ್ರತಿ ಸ್ಟೆಪ್ಪಲ್ಲಿ 1 ನೋಡ್ ಇನ್ಕ್ರೀಸ್ ಮಾಡಬೇಕು. ಸೊ ನೋಡ್ ಎಲ್ಲಿ ಬಂದಿದೆ ಅಂದರೆ ಹಿಯರ್. ಪಾಸಿಟಿವ್ ಪಾಸಿಟಿವ್ ತೊಗೊಂಡಿದ್ದೀನಿ, ಸ್ಟಾರ್ಟಿಂಗಲ್ಲಿ ಪಾಸಿಟಿವ್ ಇದೆ ಪಾಸಿಟಿವ್ ಇದೆ. ನೆಕ್ಸ್ಟ್ ಏನು ಮಾಡಿದ್ದೀನಿ, ನೆಗೆಟಿವ್ ನೆಗೆಟಿವ್ ಜಂಪ್ ಮಾಡಿದೆ. ಸೊ ನೆಗೆಟಿವ್ ನೆಗೆಟಿವ್ ಜಂಪ್ ಮಾಡಿ ಪಾಸಿಟಿವ್ ಪಾಸಿಟಿವ್ ಜಂಪ್ ಮಾಡಿದ್ದು, ದ್ಯಾಟ್ ಇಸ್ ಆಲ್ಸೋ ಫೈನ್. ಬಟ್ ಏನಿರಬೇಕು, 1 ನೋಡ್ ಇರಬೇಕು. ಸೆಕೆಂಡ್ ಲೆವೆಲ್ಗೆ ಏನಾಗುತ್ತೆ, 1 ನೋಡ್ ಇನ್ಕ್ರೀಸ್ ಆಗುತ್ತೆ. ಹಿಯರ್ ಇಟ್ಸ್ ಎ 2. ಸೊ ನೀವು ಯಾವ ಥರ ಅರೇಂಜ್ ಮಾಡ್ತೀರಾ, 2 ಆಗಬೇಕಂದ್ರೆ ಆಬ್ವಿಯಸ್ಲಿ ಹ್ಯಾವ್ ಟು ಮೇಕ್ ಪಾಸಿಟಿವ್ ನೆಗೆಟಿವ್. ನೆಕ್ಸ್ಟ್ ನೀವು ಯಾಕೆ ಪಾಸಿಟಿವ್ ತೊಗೊಳಂಗಿಲ್ಲ ಅಂದರೆ, ಇನ್ನೊಂದು ನೋಡ್ ಪ್ರೆಸೆಂಟ್ ಬಂದುಬಿಡುತ್ತೆ. ನಮಗೆ ಬೇಕಾಗಿರೋದು ಎಷ್ಟು, ಓನ್ಲಿ 2.
ದ್ಯಾಟ್ಸ್ ವೈ ಯಾವುದಾದ್ರೂ ಎರಡು ಸೇಮ್ ಇಟ್ಟು ಉಳಿದಿದ್ದು ಏನು ಮಾಡ್ತಾರೆ, ಚೇಂಜ್ ಮಾಡ್ತಾರೆ. ಸೊ ಹೌ ಮೆನಿ ನೋಟ್ಸ್ ವಿ ಹ್ಯಾವ್ ಇಯರ್? 1 ಆ್ಯಂಡ್ 2 ನೋಟ್ಸ್ ಇದ್ದಾವೆ ನಮಗೆ. ಥರ್ಡ್ ಲೆವೆಲಲ್ಲಿ ಏನು ಮಾಡ್ತೀರಾ, ಅಗೇನ್ ವಿ ಹ್ಯಾವ್ ಟು ಟೇಕ್ 3 ನೋಟ್ಸ್. ಸೊ ಚೆಕ್ ಮಾಡಿ, ನಾನು ಎಲ್ಲ ಡಿಫ್ರೆಂಟ್ ಬರೆದಿದ್ದೀನಿ. ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್, ನೆಗೆಟಿವ್. That means we have 1 node, 2, 3. 3 nodes we have here. So this is all about the diagram. ಡೈಗ್ರಾಮ್ನ ಆ್ಯಸ್ ಇಟ್ ಈಸ್ ಇದೇ ಡೈಗ್ರಾಮ್ನ ಕೇಳ್ತಾರೆ. ಸಪೋಸ್ ನನಗೆ 5 ಕಾರ್ಬನ್ ಡೈಗ್ರಾಮ್ ಬೇಕಂದ್ರೂ ರೆಡಿ ಇರಬೇಕು ನೀವು. ಸೊ ಎಷ್ಟಿದಾವೆ ನೋಡ್ರಿ ಪೈ ಎಲೆಕ್ಟ್ರಾನ್ಸ್ ಇಲ್ಲಿ? 1 ಪೈ ಎಲೆಕ್ಟ್ರಾನ್ ಆ್ಯಂಡ್ 2 ಪೈ ಎಲೆಕ್ಟ್ರಾನ್ಸ್. ಅಂದರೆ ಡಬಲ್ ಬಾಂಡ್ ಕೌಂಟ್ ಮಾಡ್ಬೇಕು ನೀವು. ಪೈ ಎಲೆಕ್ಟ್ರಾನ್ ಎಷ್ಟಿದಾವೆ ನೋಡ್ರಿ. ಸೊ ಟೋಟಲ್ ಆಗಿ 4 ಎಲೆಕ್ಟ್ರಾನ್ ಇದಾವೆ. ಎಸ್, ಅವರು ಡೈಗ್ರಾಮ್ ಕೊಡ್ತಾರೆ. ಯಾವುದಾದ್ರೂ ಒಂದು ಲೆವೆಲ್ ಡೈಗ್ರಾಮ್ ಕೊಡ್ತಾರೆ ಅವರು. Psi 1, this one is a Psi 2, Psi 3 and Psi 4. ಇಲ್ಲಾಂದರೆ ಅವ್ರು Psi 4 ಮೆನ್ಷನ್ ಮಾಡ್ತಾರೆ, ನೀವು ನೋಡ್ ಕಂಡು ಹಿಡಬೇಕು. ಈಸಿ. 4 ಮೈನಸ್ 1 ಮಾಡಿದರೆ, 4 ಮೈನಸ್ 3 ಮಾಡಿದ್ರೆ ಇಟ್ ವಿಲ್ ಬಿ ಡಿಫರೆಂಟ್. 4 ಮೈನಸ್ 1 ಮಾಡಿದ್ರೆ 3 ಬರುತ್ತೆ. Psi 3 ಕೇಳಿದ್ರಂದರೆ 3 ಮೈನಸ್ 2 1 ಮಾಡಿರಿ, ಆನ್ಸರ್ ವಿಲ್ ಬಿ 2. ಆಲ್ರೆಡಿ ಫಾರ್ಮುಲಾ ಕೊಟ್ಟಿದ್ದೇನೆ ನಾನು. ಡಯಾಗ್ರಾಮ್ ಕೊಟ್ಟು ಕೇಳ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಕ್ವಶನ್ ಕೇಳ್ಬೋದು. ಎನರ್ಜಿ n ಮೈನಸ್ 1 ಮಾಡ್ಬೇಕು ನೀವು ಅಷ್ಟೇ. ಸೊ 5 ಎಲೆಕ್ಟ್ರಾನ್ ಎಷ್ಟಿದಾವೆ ಇಲ್ಲಿ? ಟೋಟಲ್ ಆಗಿ 5 ಎಲೆಕ್ಟ್ರಾನ್ಸ್ ಆಗುತ್ತೆ. ಅಂದರೆ ಡಬಲ್ ಬಾಂಡ್ ಎಷ್ಟಿದಾವೆ? 2 ಡಬಲ್ ಬಾಂಡ್ ಇದ್ದಾವೆ. 1 ಡಬಲ್ ಬಾಂಡಲ್ಲಿ 2 ಎಲೆಕ್ಟ್ರಾನ್ ಇರ್ತಾವೆ, ಅಂದರೆ ಟೋಟಲ್ ಆಗಿ 4 ಎಲೆಕ್ಟ್ರಾನ್ ಆಗುತ್ತೆ. ಯು ಹ್ಯಾವ್ ಟು ಫಿಲ್ ದ್ಯಾಟ್ ಎಲೆಕ್ಟ್ರಾನ್ಸ್. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲಲ್ಲಿ ಎಲೆಕ್ಟ್ರಾನ್ ಫಿಲ್ ಮಾಡಿ. ಸೊ ಇದಕ್ಕೇನಂತ ಕರಿತೀವಿ ನಾವು? ಗ್ರೌಂಡ್ ಸ್ಟೇಟ್ ಅಂತ ಕರಿತೀವಿ. ದಿಸ್ ಒನ್ ಈಸ್ ನೋನ್ ಆಸ್ ಗ್ರೌಂಡ್ ಸ್ಟೇಟ್. ಇದು ಯಾವ ಕಂಡೀಷನ್ ಒಳಗಿದೆ? ಹೀಟ್ ಕಂಡೀಷನ್ ಒಳಗಿದೆ. ವೆರಿ ಇಂಪಾರ್ಟೆಂಟ್ ವಾಟ್ ಐ ಆಮ್ ಟೆಲ್ಲಿಂಗ್. ಗ್ರೌಂಡ್ ಸ್ಟೇಟಲ್ಲಿ ಹೀಟ್ ಕಂಡೀಷನಲ್ಲಿ ನಾನು ಏನು ಮಾಡಿದ್ದೀನಿ, ಇದನ್ನು ಮಾಡಿ. ಎಕ್ಸೈಟೆಡ್ ಸ್ಟೇಟಲ್ಲಿ ಏನಾಗುತ್ತೆ, ಇದನ್ನು ನೀವು ಜಂಪ್ ಮಾಡಿಸ್ಬೇಕು 1 ಎಲೆಕ್ಟ್ರಾನ್. ಸೊ ಅವಾಗ ಯಾವ ಥರ ಕಾಣಿಸುತ್ತೆ ಅಂದರೆ, ದಿಸ್ ವಿಲ್ ಲುಕ್ ಲೈಕ್ ದಿಸ್. ಈ ಥರ ಕಾಣಿಸುತ್ತೆ. ಏನು ಮಾಡಿದ್ದೀನಿ, ಒಂದು ಜಂಪ್ ಮಾಡಿಸಿದ್ದೀನಿ. ಎಕ್ಸೈಟೆಡ್ ಸ್ಟೇಟ್ ಯಾವಾಗಿರುತ್ತೆ? ಲೈಟ್ ಕೇಸ್ ಒಳಗಿರುತ್ತೆ. ಲೈಟ್ ಅಂದ್ಕೊಳ್ಳಿ ನಿಮ್ಗೆ ನೆನಪಿರಬೇಕು, ನೀವೇನು ಮಾಡ್ತೀರಾ, Psi 1, Psi 2, ಎಲೆಕ್ಟ್ರಾನ್ ಏನಾದರೂ ನಿಮ್ಮದು Psi 2 ಒಳಗಿತ್ತಂದರೆ Psi 3ಗೆ ಜಂಪ್ ಮಾಡಿಸ್ತೀರಿ. Psi 3 ಒಳಗೆ ಏನಾದರೂ ಎಲೆಕ್ಟ್ರಾನ್ ಇದ್ದರೆ Psi 4ಗೆ ಜಂಪ್ ಮಾಡಿಸ್ತಾರೆ. ಯಾವಾಗ? ಲೈಟ್ ಕಂಡೀಷನಲ್ಲಿ. ಹೀಟ್ ಕಂಡೀಷನಲ್ಲಿ ನಾರ್ಮಲ್ ಎಲೆಕ್ಟ್ರಾನ್ ಹೆಂಗೆ ಫಿಲ್ ಮಾಡ್ತಾರೆ ಅದೇ ಥರ ಫಿಲ್ ಮಾಡಬೇಕು. ಸೊ ಒಂದೇನಾಗುತ್ತೆ, ಸಿಮೆಟ್ರಿಕ್ ಆಗುತ್ತೆ, ಒಂದು ಅಸಿಮೆಟ್ರಿಕ್ ಆಗುತ್ತೆ. ಸೊ ಇಲ್ಲಿ ಏನು ಬರುತ್ತೆ ಅಂದರೆ, ನೆಕ್ಸ್ಟ್ ಟಾಪಿಕ್ ಹೋಮೋ ಅಂತ ಬರುತ್ತೆ. ಹೋಮೋ ಅಂದರೆ ಹೈಯೆಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್. ಸೊ ಹೋಮೋ ಕೇಳೋ ಚಾನ್ಸಸ್ ಇರುತ್ತೆ. ಅದು ಹೈಯೆಸ್ಟ್ ಆಕ್ಯುಪೈಡ್ ಮಾಲಿಕ್ಯುಲರ್ ಆರ್ಬಿಟಲ್. ಅದರ ಅರ್ಥ, ದಿಸ್ ಈಸ್ ಆಲ್ಸೋ ಆರ್ಬಿಟಲ್, ದಿಸ್ ಈಸ್ ಆಲ್ಸೋ ಆರ್ಬಿಟಲ್, ದಿಸ್ ಈಸ್ ಆಲ್ಸೋ ಆರ್ಬಿಟಲ್, ದಿಸ್ ಈಸ್ ಆಲ್ಸೋ ಆರ್ಬಿಟಲ್. ಹೈಯೆಸ್ಟ್ ಆಕ್ಯುಪೈಡ್ ಎಲ್ಲಿ ಆಕ್ಯುಪೈ ಆಗಿದೆ ಚೆಕ್ ಮಾಡಿ. ದಿಸ್ ಒನ್ ಈಸ್ ದಿ ಹೈಯೆಸ್ಟ್ ಆಕ್ಯುಪೈಡ್. ಎಲೆಕ್ಟ್ರಾನ್ ಲಾಸ್ಟ್ ಇರೋದು ಯಾವುದೇ, ಅದಕ್ಕೆ ಹೋಮೋ ಅಂತ ಕರಿತೀವಿ ನಾವು. ಈಗ ಇದಕ್ಕೇನು ಮಾಡ್ಬೇಕು ನಾವು? ದಿಸ್ ಒನ್ ಈಸ್ ದಿ ಹೋಮೋ. ಯಾವುದಿದು? Psi 2. ಲೈಟ್ ಕಂಡೀಷನಲ್ಲಿ ಹೋಮೋ ಯಾವ್ದು ಹೇಳ್ರಿ? Psi 1ನ, Psi 2ನ, Psi 3ನ ಹೇಳಿ. ಲೈಟ್ ಕಂಡೀಷನಲ್ಲಿ ವಿಚ್ ಒನ್ ಈಸ್ ಅ ಹೋಮೋ? ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಇದೆ, ಯು ಕ್ಯಾನ್ ಆನ್ಸರ್. Psi 1ನ, Psi 2ನ, Psi 3ನ, Psi 4. ಹೈಯೆಸ್ಟ್ ಎಲೆಕ್ಟ್ರಾನ್ ಯಾವ ಲೆವೆಲ್ ಇದೆ ಅದನ್ನು ಹೇಳಬೇಕು. ಚೆಕ್ ಮಾಡಿ ಆನ್ಸರ್ನ, ರಿವೈಸ್ ಮಾಡಿ ನಿಮ್ಮ ಆನ್ಸರ್ನ. ದೋಸ್ ಹೂ ಹ್ಯಾವ್ ಗಿವನ್ 1. ಹೈಯೆಸ್ಟ್ ಎಲೆಕ್ಟ್ರಾನ್ ಎಲ್ಲಿದೆ ಅಂತ ಚೆಕ್ ಮಾಡ್ರಿ. ಈ ಎಲೆಕ್ಟ್ರಾನ್ ಬರ್ತಿದ್ದಾನೆ, ದೀಸ್ ಆರ್ ಎಲೆಕ್ಟ್ರಾನ್ಸ್, ದಿಸ್ ಈಸ್ ಆಲ್ಸೋ ಎಲೆಕ್ಟ್ರಾನ್ಸ್. ಹೈಯೆಸ್ಟ್ ಲೆವೆಲಲ್ಲಿ ಯಾವ್ದು ಎಲೆಕ್ಟ್ರಾನ್ ಇರುತ್ತೆ, ದಟ್ ಈಸ್ ಹೋಮೋ.
Now it's a psi3 is a homo now. ಏನಾಗಿದೆ ಇದು ಹೋಮೋ ಆಗಿದೆ. ಯಾವ ಲೆವೆಲಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಇರ್ತಲ್ಲ ಅದಕ್ಕೆ ನಾವು ಹೋಮೋ ಅಂತ ಕರಿತೀವಿ. ದಿಸ್ ಒನ್ ಈಸ್ ಅ psi1, psi2, psi3. ದಿಸ್ ಒನ್ ಈಸ್ ಅ psi4. ಸೊ psi3 ಏನು ಮಾಡಿದ್ದೀವಿ ನಾವು ಹೋಮೋ ಎಲೆಕ್ಟ್ರಾನಿಕ್ ಫಿಲ್ ಇದೆ. ಹೀಟ್ ಕಂಡೀಷನಲ್ಲಿ psi2 ಒಳಗಿದೆ, ಲೈಟ್ ಕಂಡೀಷನಲ್ಲಿ psi3 ಒಳಗಿದೆ. ಸರ್ ನಮ್ಗೆ ಈಗ ಡೈರೆಕ್ಟ್ ವಿತೌಟ್ ಡೈಗ್ರಾಮ್ ನಮಗೆ ಹೋಮೋನ ಕಂಡುಹಿಡಿಬೇಕಂದ್ರೆ ದಿಸ್ ಈಸ್ ಅ ಫಾರ್ಮುಲಾ. ಡೈರೆಕ್ಟ್ ಎಲೆಕ್ಟ್ರಾನ್ ಮಾಡ್ತೇನೆಂದ್ರೆ ಓಕೆ, ವಿತೌಟ್ ದಾಟ್ ಮಾಡ್ತೇನೆಂದ್ರೆ ಓಕೆ, ದಟ್ ಇಸ್ ಆಲ್ಸೋ ಫೈನ್. ಸೊ ಫಸ್ಟ್ ಎಕ್ಸಾಂಪಲ್ ಯಾವ್ದು ತೊಗೊಂಡಿದ್ವಿ ನಾವು, ದಿಸ್ ಒನ್ ಈಸ್ ಅ ಫಸ್ಟ್ ಎಕ್ಸಾಂಪಲ್. ಸೊ ದಿಸ್ ಒನ್ ಈಸ್ ಅ ಹೀಟ್ ಕಂಡೀಷನ್. ಅದೇ ಥರ ನಾವೇನು ಮಾಡೋಣ, ಲೈಟಿಗೂ ಕಂಡೀಷನ್ ಹಾಕೋಣ. ದಿಸ್ ಒನ್ ಈಸ್ H9. ಒನ್ ಎಲೆಕ್ಟ್ರಾನ್ ಏನು ಮಾಡ್ತಾರೆ, ಜಂಪ್ ಮಾಡಿಸ್ತೀರ. ಹಿಯರ್ ಒನ್ ಎಲೆಕ್ಟ್ರಾನ್. ಸೊ ಹೈಯೆಸ್ಟ್ ಆರ್ಬಿಟಲ್ ಯಾವುದಿಲ್ಲ, ಹೈಯೆಸ್ಟ್ ಹೋಮೋ ಯಾವುದು, psi1. Here which one? This one is the home. So ನಿಮಗೆ 2 pi ಎಲೆಕ್ಟ್ರಾನ್ ಇದ್ರೆ ಏನು ಮಾಡ್ತೀರಾ, 1 pi ಎಲೆಕ್ಟ್ರಾನ್ ಇದ್ರೆ ಯು ಹ್ಯಾವ್ ಟು ಮೇಕ್ 2 ಲೆವೆಲ್ಸ್. ಆಮೇಲೆ ಅದನ್ನು ಕಂಡುಹಿಡಿದ್ರು ಬರುತ್ತೆ. ಫಾರ್ಮುಲಾ ಯಾಕೆ ಮಾಡ್ತೀನಿ ಅಂದರೆ ದ್ಯಾಟ್ ಇಸ್ ಆಲ್ಸೋ ಫೈನ್. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡಿ. ಸೊ ನಾನು ಏನು ಮಾಡಿದ್ದೀನಿ ಇಲ್ಲಿ ಹೀಟ್ ಕಂಡೀಷನ್ ತೊಗೊಂಡಿದ್ದೀನಿ. ಹೀಟ್ ಕಂಡೀಷನ್ ಒಳಗೆ ಹೋಮೋ ಯಾವುದಂತ ಚೆಕ್ ಮಾಡೋಕ್ಕೆ ಎಷ್ಟು ನಂಬರ್ ಆಫ್ ಪೈ ಎಲೆಕ್ಟ್ರಾನ್ ಇದ್ದಾವೆ ಇಲ್ಲಿ ಬರೀರಿ, ಡಿವೈಡೆಡ್ ಬೈ 2 ಮಾಡಿ. ಇಫ್ ಐ ಹ್ಯಾವ್ 2 pi, ನಾ ಓನ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. 2 pi ಏನಾದರೂ ಎಲೆಕ್ಟ್ರಾನ್ ಇತ್ತಂದರೆ ನಮ್ಗೆ ಏನು ಬೇಕಾಗಿದೆ, ಹೋಮೋ ಬೇಕಾಗಿದೆ. ಯಾವ ಕಂಡೀಷನ್ ಒಳಗೆ, ಡೆಲ್ಟಾ ಕಂಡೀಷನ್. ಸೊ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಡಿವೈಡೆಡ್ ಬೈ 2, ಇಟ್ಸ್ ಅ 1. ಆಬ್ವಿಯಸ್ಲಿ ನಾ ಈಗ ಮಾಡಿ ತೋರಿಸ್ತೇನೆ ನಿಮಗೆ. ಫಸ್ಟ್ ಒಳಗೆ ಏನಿದೆ, psi1 ಒಳಗೆ ಯುವರ್ ಹೋಮೋ ಇಸ್ ಪ್ರೆಸೆಂಟ್. ದಿಸ್ ಈಸ್ ಅ 1 ಲೆವೆಲ್. ಸಪೋಸ್ 4 pi ಎಲೆಕ್ಟ್ರಾನ್ ಇತ್ತಂದರೆ 4/2 ಮಾಡ್ತೀರಾ, 2 ಬಂತು ಆನ್ಸರ್. ಸೊ psi2 ಒಳಗೆ ಏನಿದೆ ನಿಮ್ಮದು ಹೋಮೋ ಇದೆ ಅಂತ ಅರ್ಥ. ಸೊ ಯು ಕ್ಯಾನ್ ಚೆಕ್ ಹಿಯರ್, psi2 ಒಳಗೆ ನಿಮ್ಮದು ಹೋಮೋ ಇದೆ. ಅದೇ ಥರ ಏನು ಮಾಡ್ತೀರಾ, ನೆಕ್ಸ್ಟ್ ರಿಯಾಕ್ಷನ್ ನಾನು ಇಲ್ಲಿ ಏನು ಮಾಡ್ತೀನಿ, 6 pi ಎಲೆಕ್ಟ್ರಾನ್ ತೊಗೊಂಡಿದ್ದೀನಿ. 6 pi ಅಂದರೆ ಈ ಥರ. ಸೊ 6 pi ಎಲೆಕ್ಟ್ರಾನ್ ಅಂದರೆ ನೀವೇನು ಮಾಡ್ತೀರಾ, ಹಾಗೆ ಎಷ್ಟು pi ಎಲೆಕ್ಟ್ರಾನ್ ಇದ್ದಾವೆ ನಮ್ಮ ಹತ್ರ, 3 pi ಇದ್ದಾವೆ. 1 pi 2 ಎಲೆಕ್ಟ್ರಾನ್ ಇದ್ದಾವೆ ಅಂದರೆ 6 pi ಎಲೆಕ್ಟ್ರಾನ್ಸ್ ಆಗುತ್ತೆ. ಸೊ 6 ಬರೀತಾರೆ ಇಲ್ಲಿ, 6 ಡಿವೈಡೆಡ್ ಬೈ 2, ಅಗೇನ್ ಯು ವಿಲ್ ಗೆಟ್ 3. ದ್ಯಾಟ್ ಮೀನ್ಸ್ psi3 ಅಲ್ಲಿ ನಿಮ್ಮದು ಹೋಮೋ ಇದೆ ಅಂತ ಅರ್ಥ. ಸೊ ದಿಸ್ ಈಸ್ ನಿಮ್ಗೆ ಇಷ್ಟು ಬರುತ್ತೆ ಅಂತ ಗೊತ್ತಾಯ್ತು. ಈಗ ಹೋಮೋ ಯಾವ ಥರ ಕಂಡುಹಿಡಿಯೋದು. ಸರ್ ಲೈಟ್ ಕಂಡೀಷನಲ್ಲಿ ಹೋಮೋ ಹೆಂಗೆ ಕಂಡುಹಿಡಿತೀರ ಅಂದರೆ ಜಸ್ಟ್ +1 ಮಾಡಿಬಿಡ್ಬೇಕು ಅಷ್ಟೇ ನೀವು. ದಟ್ ಈಸ್ ಅ ಲೈಟ್ ಕಂಡೀಷನ್. ಸೊ ನೋಡಿ ಇಲ್ಲಿ psi2 ಒಳಗೆ ನಿಮ್ಮದು ಹೋಮೋ ಬಂದಿದೆ, ಎಲ್ಲಿ ಹೀಟ್ ಕಂಡೀಷನ್ ಒಳಗೆ. ಅದಕ್ಕೆ ನೀವು 1 ಪ್ಲಸ್ ಮಾಡಿದರೆ ಯು ವಿಲ್ ಗೆಟ್ psi3. ದ್ಯಾಟ್ಸ್ ಹೌ ಯು ಹ್ಯಾವ್ ಟು ಡೂ. ಇದು ಲಾಜಿಕ್ ಕ್ವಶನ್. ನೀವು ಫಾರ್ಮುಲಾವಾಗಿ ಮಾಡ್ತೀನಿ ಅಂದರೆ ದಟ್ ಈಸ್ ಆಲ್ಸೋ ಫೈನ್. ಹಿಯರ್ ಇಟ್ಸ್ ನಂಬರ್ ಆಫ್ 5 ಎಲೆಕ್ಟ್ರಾನ್ ಡಿವೈಡೆಡ್ ಬೈ 2. ಹೀಟ್ ಒಳಗೂ ಇದನ್ನೇ ಯೂಸ್ ಮಾಡಿದ್ವಿ ನಾವು. ಜಸ್ಟ್ ಏನು ಮಾಡ್ತಾ ಇದ್ದೀವಿ, +1 ಮಾಡ್ತಾ ಇದ್ದೀವಿ ಅಷ್ಟೇ. ಯು ವಿಲ್ ಗೆಟ್ ದಿ ಹೋಮ್. ಸೊ ನಾವು ಐ ವಿಲ್ ಗಿವ್ ದಿ ಕ್ವಶನ್ಸ್. ಎಷ್ಟು ಹೋಮೋ ಇದ್ದಾವೆ ಹೇಳಿ. ಹೀಟ್ ಕಂಡೀಷನಲ್ಲಿ ಹೋಮೋ ಯಾವುದು, HNO ಕಂಡೀಷನಲ್ಲಿ ಹೋಮೋ ಯಾವುದು. ಸ್ಟಾರ್ಟ್. ಹೋಮೋ ಮೆನ್ಷನ್ ಮಾಡಿ ನನಗೆ ಬೇಗ. ಹೀಟ್ ಮತ್ತು ಲೈಟ್ ಅಂತ ಮೆನ್ಷನ್ ಮಾಡಿ. ಎಷ್ಟು pi ಎಲೆಕ್ಟ್ರಾನ್ ಅದಾವೆ ಚೆಕ್ ಮಾಡ್ರಿ. 2 and 3 ಬರಲ್ಲ ಪ್ಲೀಸ್. ಅಗೇನ್ ಯು ಹ್ಯಾವ್ ಟು ಚೆಕ್. 6 pi ಎಲೆಕ್ಟ್ರಾನ್, 4 5 ಎಲೆಕ್ಟ್ರಾನ್ ಇದ್ದಾಗೆ 2 ಬಂದಿದೆ. ಈಗ ಹೆಂಗೆ ಬರುತ್ತೆ ಮತ್ತೆ 2? ಎಕ್ಸಾಕ್ಟ್ಲಿ, ಇಟ್ಸ್ ಅ 4 and 5, ನಾಟ್ ಅ 2 and 3. 4 and 5 ಬರುತ್ತೆ. So what is the formula for us? Number of 5 electrons, 1 2 3 4. 4 5 ಅಂದರೆ
ಟೋಟಲ್ ಆಗಿ ಎಷ್ಟಾಗುತ್ತೆ 8 pi ಎಲೆಕ್ಟ್ರಾನ್ಸ್ ಆಗುತ್ತೆ ಡಿವೈಡೆಡ್ ಬೈ 2. ಆನ್ಸರ್ ಏನು ಬಂತು 4. ದ್ಯಾಟ್ ಮೀನ್ಸ್ Psi4 ಅಲ್ಲಿ ನಿಮ್ದು ಏನಿದೆ ಹೀಟ್ ಒಳಗೆ ಹೋಮೋ ಇದೆ. ಅದನ್ನು +1 ಮಾಡಿದರೆ ಯು ವಿಲ್ ಗೆಟ್ Psi5. ದ್ಯಾಟ್ ಈಸ್ ದಿ H nu ಕಂಡೀಷನ್. ಸೊ Psi4 ಇಲ್ಲಿ ಬರೀತೀರಿ, ಇಲ್ಲಿ Psi5 ಬರೀತೀರಿ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಡೂ. ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಎಷ್ಟು ಪೈ ಎಲೆಕ್ಟ್ರಾನ್ ಅದಾವೆ ಚೆಕ್ ಮಾಡಿರಿ. 1 2 3 4. ಸೊ 4 ಈಸ್ ದಿ ಆನ್ಸರ್ ಫಾರ್ ಹೀಟ್. ಅದಕ್ಕೆ ಒಂದೇನಾದ್ರು ಎಕ್ಸ್ಟ್ರಾ ಮಾಡಿದರೆ 5 ಬರುತ್ತೆ. ದಟ್ ಈಸ್ ದಿ H nu. ಸೊ ಮೋಸ್ಟ್ ಆಫ್ ದ ಟೈಮ್ ಅವರು ನಿಮಗೆ ಈ ಥರ ಡಯಾಗ್ರಾಮ್ ಕೊಡಲ್ಲ. ಅವ್ರು ಏನು ಮಾಡ್ತಾರೆ ಮೆನ್ಷನ್ ಮಾಡ್ತಾರೆ. ದ್ಯಾಟ್ಸ್ ವೈ ನೇಮ್ ಈಸ್ ವೆರಿ ಇಂಪಾರ್ಟೆಂಟ್. ಈಥೀನ್ ಅಂದರೆ ಏನು? ಡಬಲ್ ಬಾಂಡ್. ದಿಸ್ ಒನ್ ಇಸ್ ಅ ಡಬಲ್. ಬ್ಯೂಟಾಡೈನ್ ಅಂದರೆ ಎಷ್ಟು? 4 ಕಾರ್ಬನ್ ಇದೆ. ಬ್ಯೂಟ್ ಅಂದರೆ ಎಷ್ಟು? 4 ಕಾರ್ಬನ್ಸ್. ಡೈಈನ್ ಅಂತ ಇದೆ. ಈನ್ ಅಂದರೆ ಡಬಲ್ ಬಾಂಡ್. ಸೊ ದಿಸ್ ಈಸ್ ಅ ಬ್ಯೂಟಾಡೈನ್. ಸರಿ, ಈ ಥರ ಕೊಡ್ತಾರೆ, ಈ ಥರನೂ ಕೊಡ್ಬೋದು. 1 2 3 4. IUPAC ನಾಮೆನ್ಕ್ಲೇಚರ್ ಪ್ರಕಾರ ನಾವು ಇದನ್ನು ಬರೀಬೋದು. ಏನು ಬರಿಬೋದು ನಾನು? ಬ್ಯೂಟ್ 1,3 ಡೈ ಬ್ಯೂಟಾಡೈನ್. ಸೊ ದಿಸ್ ಈಸ್ IUPAC ನಾಮೆನ್ಕ್ಲೇಚರ್. ಸೊ ಹೆಕ್ಸಾಟ್ರೈನ್ ಅಂತ ಬರೆದಿದ್ದೀನಿ. ಅಂದರೆ ಎಷ್ಟು? 1 2 3. ಕಾರ್ಬನ್ ಎಷ್ಟು ಇರ್ಬೇಕು ನನ್ನ ಹತ್ರ? 6 ಕಾರ್ಬನ್ಸ್ ಇರ್ಬೇಕು. ಹೆಕ್ಸಾ ಟ್ರೈನ್ ಅಂತ ಹೇಳಿದ್ದಾರೆ. ಒಂದು ಬಿಟ್ಟು ಒಂದು ಕೊಡಬೇಕಷ್ಟೇ, ಡಬಲ್. ಸೊ ದಿಸ್ ಈಸ್ ಆಲ್ಸೋ ಕರೆಕ್ಟ್ ಆನ್ಸರ್. ಹೆಕ್ಸಾಟ್ರೈನ್. ಸೊ ನೇಮ್ನ ನೆನ್ಪಿಟ್ಕೊಳ್ಳಿ. ಸಪೋಸ್ ಇಫ್ ದೇ ಆರ್ ಆಸ್ಕಿಂಗ್ ಟೆಟ್ರೈನ್ ಅಂತ, ಸೊ ದ್ಯಾಟ್ ಕೇಸ್ ಆಲ್ಸೋ ಯು ಶುಡ್ ರಿಮೆಂಬರ್. ಸೊ ನೇಮಿಂದನೇ ಕೇಳ್ತಾರೆ ಕ್ವಶನ್ಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಹೋಮೋ. So next we are moving to very important thing. You should remember that. New word ಇದೆ ನಿಮಗೆ, ಡಿಸ್ ರೊಟೇಷನ್ ಮತ್ತು ಕೋನ್ ರೊಟೇಷನ್ ಅಂತ. ಸಿಮೆಟ್ರಿಕ್ ಮಾಲಿಕ್ಯುಲರ್ ಆರ್ಬಿಟಲ್ ಜನರಲಿ ಸೈಕ್ಲೈಸ್ ಯಾತ್ರ ವಾಯ ಆಗುತ್ತೆ ಅಂದರೆ ಡಿಸ್ ರೊಟೇಷನ್ ವಾಯ ಆಗುತ್ತೆ. ಹೇಳ್ಕೊಡ್ತೀನಿ. ಡಿಸ್ ರೊಟೇಷನ್ ಅಂದ್ರೇನು, ಕೋನ್ ರೊಟೇಷನ್. ಅಸಿಮೆಟ್ರಿಕ್ ಎಮೋಸ್ molecular orbitals generally cyclize via cone rotation. ಸರ್, ಇಲ್ಲಿ ಅಸಿಮೆಟ್ರಿಕ್ ಮತ್ತು ಸಿಮೆಟ್ರಿಕ್ ಅಂದರೆ ಏನಂದರೆ, ಯು ಹ್ಯಾವ್ ಟು ಗೋ ಟು ಯುವರ್ ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಪಾಸಿಟಿವ್ ಬಂದಿದೆ ಇಲ್ಲಿ ನೋಡ್ರಿ, ದಿಸ್ ಈಸ್ ಎ ಸಿಮೆಟ್ರಿಕ್ ಒನ್. ಪಾಸಿಟಿವ್ ನೆಗೆಟಿವ್ ಬಂದಿದೆ, ದಿಸ್ ಒನ್ ಈಸ್ ಅಸಿಮೆಟ್ರಿಕ್. ಅಗೇನ್ ಪಾಸಿಟಿವ್ ಬಂದಿದೆ, ದಿಸ್ ಒನ್ ಈಸ್ ಅ ಸಿಮೆಟ್ರಿಕ್. ಪಾಸಿಟಿವ್ ನೆಗೆಟಿವ್ ಬಂದಿದೆ, ಅಸಿಮೆಟ್ರಿಕ್. ಇಲ್ಲೇ ಬರ್ತಿದ್ದೇನೆ. ಪಾಸಿಟಿವ್ ಅಂದರೆ ಏನು? ಪಾಸಿಟಿವ್ ಇಟ್ಸ್ ಅ ಸಿಮೆಟ್ರಿಕ್, ಆರ್ ನೆಗೆಟಿವ್ ಇಸ್ ಅ ಸಿಮೆಟ್ರಿಕ್. ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಏನಾದರೂ ಬಂತಂದರೆ ದಟ್ ಈಸ್ ಅಸಿಮೆಟ್ರಿಕ್. ದಿಸ್ ಮಚ್ ಯು ಶುಡ್ ರಿಮೆಂಬರ್. ಸೊ ಅನದರ್ ಟ್ರಿಕ್ ಹಿಯರ್ ಐ ಹ್ಯಾವ್ ರಿಟನ್ ಚಾರ್ಜ್ ಬಗ್ಗೆ. ನಿಮ್ಮ Psi1 ಯಾವತ್ತೂ ಇದೇ ಥರ ಇರುತ್ತೆ, ಪಾಸಿಟಿವ್ನೇ ಇರುತ್ತೆ. ಅಂದರೆ ಎಂಡ್ ಚೆಕ್ ಮಾಡಿ ನೀವು. ಯು ಕ್ಯಾನ್ ಚೆಕ್ ದಿ ಎಂಡ್ ಒಳಗೇನಿದೆ? ಪಾಸಿಟಿವ್ ಆ್ಯಂಡ್ ಪಾಸಿಟಿವ್. Psi2 ಒಳಗೆ ಎಂಡ್ ಇದೆ, ಪಾಸಿಟಿವ್ ನೆಗೆಟಿವ್. Psi3 ಒಳಗೆ ಅಗೇನ್ ಏನಾಗುತ್ತೆ? ಪಾಸಿಟಿವ್ ನೆಗೆಟಿವ್. ನೀವು ಹೆಂಗೆ ಮೂವ್ ಆಗ್ತಿರಲ್ಲ, Psi5 Psi6 ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಇದೇ ಥರ ಮೂವ್ ಆಗುತ್ತೆ. ನಾನು ಆಲ್ರೆಡಿ ಬರೆದಿದ್ದೀನಿ. ಡೈಗ್ರಾಮ್ ಹಾಕೋಕ್ಕಿಂತ ಬೆಟರ್ ನೀವು ಏನು ಮಾಡ್ತೀರಾ? ಪಾಸಿಟಿವ್ ನೆಗೆಟಿವ್ ಯು ಶುಡ್ ರಿಮೆಂಬರ್. ದಿಸ್ ಒನ್ ಈಸ್ Psi3, ದಿಸ್ ಒನ್ ಈಸ್ Psi4. ಇದೇ ಥರ ಮೂವ್ ಆಗುತ್ತೆ. ಪಾಸಿಟಿವ್ ನೆಗೆಟಿವ್. ಸರ್ ಪಾಸಿಟಿವ್ ಯಾವ ಅಂದರೆ ಡೆಡ್ ಎಂಡ್ ಹೇಳ್ತಾ ಇದ್ದೀನಿ. ದೀಸ್ ಆರ್ ಡೆಡ್ ಎಂಡ್ ಆಫ್ ಆರ್ಬಿಟಲ್ಸ್. ಮಿಡಲಿಂದಲ್ಲ, ಲಾಸ್ಟ್ ಆಫ್ ದಿ ಆರ್ಬಿಟಲ್ಸ್. ಎಲ್ಲ ಆರ್ಬಿಟಲ್ದು ಲಾಸ್ಟ್ ಹೇಳ್ತಾ ಇದ್ದೀನಿ. ಸೊ ಸಿಮೆಟ್ರಿಕ್ ಗೊತ್ತಾಯ್ತು ನಿಮಗೆ. ವಾಟ್ ಯು ಮೀನ್ ಬೈ ಸಿಮೆಟ್ರಿಕ್? ಎಮೋಸ್ ಜನರಲಿ cyclize via disk rotation. This one is a cone rotation. So now question will come, what is the disk rotation and cone rotation? ಸೊ ಕೋನ್ ರೊಟೇಷನ್ ಅಂದ್ರೆ ಏನು? ಎರಡನ್ನೂ ಒಂದೇ ಥರ ನೀವು ಇದನ್ನು ಮಾಡಬೇಕು, ರೊಟೇಟ್ ಮಾಡಬೇಕು. ಐದರ್ ಈ ಥರ ರೊಟೇಟ್ ಮಾಡಿ, ಇಲ್ಲಾಂದರೆ ಈ ಸೈಡ್ ರೊಟೇಟ್ ಮಾಡಿ. ಲೆಫ್ಟ್ ಆದರೂ ರೊಟೇಟ್ ಮಾಡಿ, ರೈಟ್ ಆದರೂ ರೊಟೇಟ್ ಮಾಡಿ. ಬಟ್ ಎರಡೂ ಆರ್ಬಿಟಲ್ನ ಏನು ಮಾಡ್ತೀರಾ?
ಒಂದೇ ಸೈಡಲ್ಲಿ ರೊಟೇಟ್ ಮಾಡಬೇಕು. ಸೊ ನಾನು ಇಲ್ಲಿ 2 ಆರ್ಬಿಟಲ್ ತೊಗೊಂಡಿದ್ದೀನಿ. ಇದು ಮಿಡಲ್ ಆರ್ಬಿಟಲ್ಸ್ ಇದಾವೆ ಇಲ್ಲಿ. ಐ ಹ್ಯಾವಂಟ್ ಮೆನ್ಷನ್ಡ್. ಅದರ ಅರ್ಥ ಏನಂದರೆ, ಐ ಹ್ಯಾವ್ ಟೇಕನ್ ದಿಸ್ ಆರ್ಬಿಟಲ್ಸ್. ಈ ಮಿಡಲ್ದು ನಾ ಬರ್ತಿಲ್ಲ, ಅದನ್ನೇನು ಮಾಡಿದ್ದೀನಿ, ಸೈಕಲ್ ಥರ ತೋರಿಸಿದ್ದೀನಿ. ಲಾಸ್ಟ್ ಎಂಡ್ ಏನಿದೆ ಅದನ್ನಷ್ಟೇ ಇಲ್ಲಿ ಬರ್ತಿದ್ದೀನಿ. ಸೊ ದಿಸ್ ಈಸ್ ಹ್ಯಾವ್ ರಿಪ್ರೆಸೆಂಟೆಡ್ ಅಲ್ಲಿ, ಈಸಿ ಆಗಲಿ ಅಂತ. ಸೊ ದೀಸ್ ಆರ್ ಡೆಡ್ ಎಂಡ್ ಆರ್ಬಿಟಲ್ಸ್. ಮಿಡಲ್ ಆರ್ಬಿಟಲ್ಸ್ ಇದ್ದಾವೆ, ಡಿಪೆಂಡ್ಸ್ ಅಪಾನ್ ಪೈ ಆರ್ಬಿಟಲ್ಸ್. ಸೊ ಫಸ್ಟ್ ಒನ್ನೇ ತೊಗೊಂಡಿದ್ದೀನಿ, ಪ್ಲಸ್ ಇದೆ, ಪ್ಲಸ್ ಇದೆ. ಕೋನ್ ರೊಟೇಷನ್ ಮಾಡ್ತಾ ಇದ್ದೀನಿ. ಕೋನ್ ರೊಟೇಷನ್ ಅಂದ್ರೇನು, ಐದರ್ ಯು ಶುಡ್ ಈ ಥರ ಆದರೂ ನೀವು ಇದನ್ನು ಮಾಡಬೇಕು, ಇಲ್ಲ ಅಂದ್ರೆ ಈ ಸೈಡ್ ಆದರೂ ಕಳಿಸ್ಬೇಕು. ಬಟ್ ಎರಡೂ ಏನಿರಬೇಕು, ಸೇಮ್ ಇರಬೇಕು. ಸೊ ನಾವು ಯು ಕ್ಯಾನ್ ಚೆಕ್ ಹಿಯರ್. ದಿಸ್ ಒನ್ ಈಸ್ ಅ ಪಾಡಿ, ಯೆಲ್ಲೋ ಸೆಂಟರ್ ಏನಿದೆ ಮೇಲಿದೆ. ದಿಸ್ ಹಿಯರ್ ಆಲ್ಸೋ ಯೆಲ್ಲೋ ಸೆಂಟರ್ ಇಸ್ ಮೇಲ್. ಸೊ ಪಾಸಿಟಿವ್ ಅಂತ ತಿಳ್ಕೊ. ನೆಗೆಟಿವ್ ಏನಿದೆ ಕೆಳಗಿದೆ. ನೀವೇನಾದರೂ ಎಲ್ಲೋನ ಟಿಲ್ಟ್ ಮಾಡಿದ್ರೆ ಅಂದರೆ ಎಲ್ಲೋ ಏನು ಬರುತ್ತೆ, ಈ ಥರ ಬರುತ್ತೆ. ನಾನು ಏನು ಜಸ್ಟ್ ಟಿಲ್ಟ್ ಮಾಡಿದ್ದೀನಿ 90 ಡಿಗ್ರಿ ಎಲ್ಲೋನ. ಸೊ ಎಲ್ಲೋ ಈ ಸೈಡ್ ಬಂತು. ಬಟ್ ಸೆಕೆಂಡ್ ಒನ್ ಎಲ್ಲೋ ಎಲ್ಲಿ ಹೋಗಿದೆ ನೋಡ್ರಿ, ಹೊರಗೆ ಹೋಗಿಬಿಟ್ಟಿದೆ. ಸೊ ನೆಗೆಟಿವ್ ಏನು ಬಂದಿದೆ, ಇಲ್ಲಿ ಬಂದಿದೆ. ಹಿಯರ್ ಆಲ್ಸೋ ನೆಗೆಟಿವ್. ಸೊ ದಿಸ್ ಕಂಡೀಷನ್ ಈಸ್ ನಾಟ್ ಅಲೌಡ್. ಯಾಕಂದರೆ ನನಗೆ ಏನಾದರೂ ಆರ್ಬಿಟಲ್ ಇಂಟ್ರಾಕ್ಷನ್ ಆಗಬೇಕಂದ್ರೆ ಪಾಸಿಟಿವ್ ಪಾಸಿಟಿವ್ನೇ ಬೇಕು, ಇಲ್ಲಾಂದರೆ ನೆಗೆಟಿವ್ ನೆಗೆಟಿವ್ನೇ ಬೇಕು. ಸೊ ಅದೇ ಥರ ನೀವು ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲೇನು ಮಾಡಿದ್ದೀನಿ, ಪಾಸಿಟಿವ್ ಸೆಂಟರ್ ಏನಿದೆ ಮೇಲಿದೆ, ಇನ್ನೊಂದು ಡೆಡ್ ಆ್ಯಂಡ್ ಏನಿದೆ ನೆಗೆಟಿವ್ ಏನಿದೆ ಮೇಲಿದೆ. ಸೊ ಅದನ್ನು ಏನು ಮಾಡಿದ್ದೀನಿ ನಾನು, ಜಸ್ಟ್ ರೊಟೇಟ್ ಮಾಡಿದ್ದೀನಿ. ಕೌಂಟ್ ರೊಟೇಷನ್, ಎರಡೂ ಒಂದೇ ಥರ ರೊಟೇಷನ್ ಮಾಡಬೇಕು. ಸೊ ಯು ಕ್ಯಾನ್ ಚೆಕ್ ಇಯರ್. ರೊಟೇಟ್ ಮಾಡಿದ್ಮೇಲೆ ಪಾಸಿಟಿವ್ ಆಬ್ವಿಯಸ್ಲಿ 90 ಡಿಗ್ರಿ ಟಿಲ್ಟ್ ಆಗಿದೆ. ನೆಗೆಟಿವ್ ಏನಾಗಿದೆ, ಟಿಲ್ಟ್ ಆಗಿ ಹೊರಗೆ ಹೋಗ್ಬಿಟ್ಟಿದೆ, ಆ ಸೈಡ್ ಹೋಗಿದೆ. ಬಟ್ ನಮ್ಗೆ ಬೇಕಾಗಿರೋದೇನು, ಎಲ್ಲೋ ಕೇಮ್ ಅಗೇನ್ ಹಿಯರ್. ಸೊ ನೌ ಯು ಕ್ಯಾನ್ ಡೂ ಇಂಟರಾಕ್ಷನ್. ದಿಸ್ ಒನ್ ಈಸ್ ಅಲೌಡ್. ಇದಕ್ಕೇನಂತ ಕರಿತೀವಿ ನಾವು, ಅಲೌಡ್ ಅಂತ ಕರಿತೀವಿ. ಇಲ್ಲ ಏನು ಟ್ರಿಕ್ ಬರ್ದಿದ್ದೆ ಅಂದರೆ, ಅಸಿಮೆಟ್ರಿಕ್ ಎಮೋಸ್ ಆಲ್ವೇಸ್ cyclize via cone rotation. You can see here, this is the asymmetric. ಯಾಕಂದರೆ ಪಾಸಿಟಿವ್ ನೆಗೆಟಿವ್ ಇದೆ. ಸಿಮೆಟ್ರಿಕ್ ಯಾವತ್ತು ಕೋನ್ ರೊಟೇಷನ್ ಮಾಡಲ್ಲ. ಮತ್ತೇನು ಪಾಯಿಂಟ್ ಬರ್ದಿದ್ದೀನಿ ಅಲ್ಲಿ, ಸಿಮೆಟ್ರಿಕ್ ಎಮೋಸ್ ಜನರಲಿ ಸೈಕ್ಲೈಸ್ ವಯ ಡಿಸ್ರೊಟೇಷನ್ ಅಂತ. ಸೊ ವಾಟ್ ಯು ಮೀನ್ ಬೈ ಡಿಸ್ರೊಟೇಷನ್ ಅಂದರೆ, ಸರ್ ಡಿಸ್ರೊಟೇಷನ್ ಅಂದರೆ ಏನು, ಒಂದಿನ ಈ ಥರ ರೊಟೇಟ್ ಮಾಡ್ತೀನಿ ಅಂದರೆ ಇನ್ನೊಂದಿನ ಈ ಥರ ರೊಟೇಟ್ ಮಾಡಬೇಕು. ಆರ್ ಎಲ್ಸ್ ಒಂದನ್ನು ಈ ಥರ ರೊಟೇಟ್ ಮಾಡ್ತೀರಾ ಅಂದರೆ ಒಂದನ್ನು ಈ ಥರ ರೊಟೇಟ್ ಮಾಡಬೇಕು. ಇದಕ್ಕೇನಂತೀವಿ, ಡಿಸ್ರೊಟೇಷನ್ ಅಂತ ಕರಿತೀವಿ. ಎರಡೂ ಒಂದೇ ಸೈಡ್ ಮಾಡಿದರೆ ದಟ್ ಈಸ್ ಅ ಕೋನ್ ರೊಟೇಷನ್. ಅಪೋಸಿಟ್ ಮಾಡಿದರೆ ದಟ್ ಈಸ್ ಅ ಡಿಸ್ರೊಟೇಷನ್. ಸೊ ಫಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಹಿಯರ್ ಐ ಹ್ಯಾವ್ ಟೇಕನ್ ಪಾಸಿಟಿವ್, ಸಿಮೆಟ್ರಿಕ್ ಇದೆ, ಪಾಸಿಟಿವ್ ಪಾಸಿಟಿವ್. ರೊಟೇಷನ್ ಏನು ಮಾಡಿದ್ದೀನಿ, 90 ಡಿಗ್ರಿ ರೊಟೇಟ್ ಮಾಡಿದ್ದೀನಿ. ಇದನ್ನು ಈ ಥರ ರೊಟೇಟ್ ಮಾಡಿದ್ದೀನಿ. ಸೊ ಈ ಥರ ರೊಟೇಟ್ ಮಾಡಿದ್ರೆ ಟಿಲ್ಟ್ ಆಗುತ್ತೆ. ಟಿಲ್ಟ್ ಆಗಿ ಏನಾಗಿದೆ, ಹಿಯರ್ ಐ ಹ್ಯಾವ್ ರಿಟರ್ನ್ ಯೆಲ್ಲೋ ಕಲರ್ ಆ್ಯಂಡ್ ದಿಸ್ ಒನ್ ಈಸ್ ರೆಡ್. ಫಸ್ಟ್ ಆರ್ಬಿಟಲ್ನ ಏನು ಮಾಡಿದ್ದೀನಿ, ಟಿಲ್ಟ್ ಮಾಡಿದ್ದೀನಿ. ಸೆಕೆಂಡ್ ಆರ್ಬಿಟಲ್ನ ಏನು ಮಾಡಿದ್ದೀನಿ, ಈ ಥರ ಟಿಲ್ಟ್ ಮಾಡಿದ್ದೀನಿ 90 ಡಿಗ್ರಿ. ಅವಾಗ ಏನಾಗುತ್ತೆ, ಯೆಲ್ಲೋ ಕಲರ್ ಏನಾಗುತ್ತೆ, ಒಳಗೆ ಬರುತ್ತೆ. ಸೊ ಯೆಲ್ಲೋ ಕಲರ್ ಇಲ್ಲಿ ಆಲ್ರೆಡಿ ಒಳಗೆ ಬಂದಿದೆ ಆ್ಯಂಡ್ ಹಿಯರ್ ರೆಡ್ ಏನಾಗಿದೆ, ಹೊರಗೆ ಹೋಗುತ್ತೆ. ನೌ ಯು ಕ್ಯಾನ್ ಚೆಕ್, ಬೋತ್ ಆರ್ ಸೇಮ್. ಸೊ ಇಲ್ಲೇನು ಬರೀತೀರಾ ಅಂದರೆ, ನಾವು ಯು ಹ್ಯಾವ್ ಟು ರೈಟ್ ಅಲೌಡ್ ಅಂತ ಬರೀತೀವಿ. ಸೊ ಒಂದು ಅಲೌಡ್ ಅಂತೂ ಗೊತ್ತಾಯ್ತು ನಮಗೆ, ಇನ್ನೊಂದು ನಾಟ್ ಅಲೌಡೇ ಇರುತ್ತೆ. ಸ್ಟಿಲ್ ವಿ ಹ್ಯಾವ್ ಟು ಚೆಕ್. ಇಲ್ಲಿ ಮತ್ತೇನು ಮಾಡಿದ್ದೀನಿ ನಾನು, ಸಿಮೆಟ್ರಿಕ್ಕಿಂದ ಅಸಿಮೆಟ್ರಿಕ್ ತೊಗೊಂಡಿದ್ದೀನಿ. ನೆಗೆಟಿವ್ ಪಾಸಿಟಿವ್ ತೊಗೊಂಡಿದ್ದೀನಿ. ಮೇಲಿನಿತ್ತು ಸಿಮೆಟ್ರಿಕ್ ಇತ್ತು, ಈಗ ನೆಗೆಟಿವ್ ಪಾಸಿಟಿವ್ ತೊಗೊಂಡಿದ್ದೀನಿ. ಟಿಲ್ಟ್ ಮಾಡಿರಿ. ಫಸ್ಟ್ ಆರ್ಬಿಟಲ್ ಟಿಲ್ಟ್ ಮಾಡಿದಾಗ ಏನಾಗುತ್ತೆ, ನೆಗೆಟಿವ್ ಏನಾಗುತ್ತೆ, ಹೊರಗೆ ಹೋಗುತ್ತೆ. ಸೆಕೆಂಡ್ ಆರ್ಬಿಟಲ್ನ ಟಿಲ್ಟ್ ಮಾಡಿದರೆ ನೆಗೆಟಿವ್ ಏನಾಗುತ್ತೆ, ಒಳಗೆ ಬರುತ್ತೆ. ಜಸ್ಟ್ ಇಮ್ಯಾಜಿನ್, ನೀವು ಇದನ್ನು ಹಿಂಗೆ ಟಿಲ್ಟ್ ಮಾಡಬೇಕಷ್ಟೆ. ಸೊ ನಾವು ಯು ಕ್ಯಾನ್ ಚೆಕ್, ಬೋತ್ ಆರ್ ಡಿಫ್ರೆಂಟ್. ದಿಸ್ ಒನ್ ಇಸ್ ಅ ಪಾಸಿಟಿವ್, ದಿಸ್ ಒನ್ ಇಸ್ ಅ ನೆಗೆಟಿವ್. ನಾವು ಇಟ್ಸ್ ಅ ನಾಟ್ ಅಲೌಡ್. ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಸರ್ ಎವ್ರಿ ಟೈಮ್ ನಾವು ಇದೇ ಥರ ಮಾಡಬೇಕಾ? ನೋ ನೀಡ್. ಐ ಹ್ಯಾವ್ ರಿಟರ್ನ್ ಆಲ್ರೆಡಿ. ವೆರಿ ಇಂಪಾರ್ಟೆಂಟ್ ಥಿಂಗ್, ಸಿಮೆಟ್ರಿಕ್ ಇತ್ತಂದರೆ ಅದು ಯಾವತ್ತು
ಡಿಸ್ರೊಟೇಷನಿಂದ ಹೋಗುತ್ತೆ. ಅಸಿಮೆಟ್ರಿಕ್ ಇದ್ದರೆ ಅದು ಕೋನ್ ರೊಟೇಷನಿಂದ ಹೋಗುತ್ತೆ. ಕೋನ್ ರೊಟೇಷನ್ ಅಂದರೆ ಏನು? ನಿಮ್ಮ ರೊಟೇಷನ್ ಯಾವತ್ತು ಸೇಮ್ ಸೈಡ್ ಇದ್ದರೆ ಕೋನ್ ರೊಟೇಷನ್. ಈ ಥರ ಆದರೂ ಇರಲಿ, ಈ ಥರ ಆದರೂ ಇರಲಿ, ಕೋನ್ ರೊಟೇಷನ್ ಅಂತೀವಿ. ಡಿಸ್ರೊಟೇಷನ್ ಅಂದರೆ ಏನು? ಡಿಫ್ರೆಂಟ್. ಈ ಥರ ಆದ್ರೂ ಇರುತ್ತೆ, ಆರ್ ಎಲ್ಸ್ ಈ ಥರ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಡಿಸ್ರೊಟೇಷನ್. ಸೊ ಈ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ಎವ್ರಿ ಟೈಮ್ ನಿಮಗೆ ಡಯಾಗ್ರಾಮ್ ಏನು ತೆಗಿಯೋ ಅವಶ್ಯಕತೆ ಇರಲ್ಲ. ಸೊ ಕನ್ಕ್ಲೂಷನ್ ಏನಂದರೆ, ಕೋನ್ ರೊಟೇಷನ್ ಯಾವತ್ತು ಅಸಿಮೆಟ್ರಿಕ್ಕಾಗೆ ಇರುತ್ತೆ, ಡಿಸ್ರೊಟೇಷನ್ ಯಾವತ್ತು ಸಿಮೆಟ್ರಿಗೆ ಇರುತ್ತೆ. ಸೊ ಇಲ್ಲಿ ಈವನ್ ಮತ್ತು ಆಡ್ ಅಂತ ಬರ್ತೀನಿ. ಸೊ ಎಷ್ಟಿದೆ ಈವನ್ ಆಡ್ ಅಂದರೆ ಏನಂದರೆ, ಕೌಂಟ್ ಮಾಡಿ ಪೈ ಎಷ್ಟಿದಾವಂತ. ಪೈ you have to count number of pi bonds. ನಂಬರ್ ಆಫ್ ಪೈ ಬಾಂಡ್ಸ್ನ ಕೌಂಟ್ ಮಾಡಿ ಆನ್ಸರ್ ಮಾಡಿ. ಸಪೋಸ್ ನನ್ನ ಹತ್ರ ಏನಾದರೂ ಈ ಥರ ಪೈ ಬಾಂಡ್ಸ್ ಇದ್ದರೆ, 1 ಪೈ ಬಾಂಡ್ ಆ್ಯಂಡ್ ಸೆಕೆಂಡ್ ಪೈ ಬಾಂಡ್. ಎಲೆಕ್ಟ್ರಾನ್ ಹೇಳ್ತಾ ಇಲ್ಲ ಪೈ ಬಾಂಡ್, ನೋಟ್ ಹಿಯರ್, ಐ ಆಮ್ ನಾಟ್ ಟೆಲ್ಲಿಂಗ್ ಪೈ ಎಲೆಕ್ಟ್ರಾನ್ಸ್, ಪೈ ಬಾಂಡ್ ಹೇಳ್ತಾ ಇದ್ದೀವಿ. 1 ಪೈ ಬಾಂಡ್ ಇದೆ, ಸೆಕೆಂಡ್ ಪೈ ಬಾಂಡ್ ಇದೆ. ದಿಸ್ ಒನ್ ಈಸ್ ಈವನ್. ಈವನ್ ಎಂದು ಯಾವತ್ತೂ ಏನಾಕೈತೆ, ಕೋನ್ ರೊಟೇಷನಿಂದ ಹೋಗುತ್ತೆ. ಸಪೋಸ್ ನನ್ನ ಹತ್ರ ಏನಾದರೂ ಆಡ್ ಇದೆ ಅಂತ ತಿಳ್ಕೊಳ್ಳಿ. ಸೊ ದಿಸ್ ಒನ್ ಇಸ್ ಆಡ್. ಸೊ ಆಡ್ ಇತ್ತಂದರೆ ಏನಾಗುತ್ತೆ, ಡಿಸ್ರೊಟೇಷನಿಂದ ಹೋಗುತ್ತೆ. ಸೊ ಹೀಟ್ ಕಂಡೀಷನ್ ಆಯಿತು ಸರ್. ಸರ್ ನಾ ಇಲ್ಲಿ ಏನು ಮಾಡ್ತೀನಿ, ಎಚ್ ನ್ಯೂ ಮಾಡ್ತೀನಿ. ಇದು ಹೀಟ್ ಒಳಗಾಯಿತು. ಎಚ್ ನ್ಯೂ ಒಳಗೆ ಏನು ಮಾಡ್ತೀರಾ ನೀವು, ಪೈ ಎಲೆಕ್ಟ್ರಾನ್ನ ಒಂದು ಪ್ಲಸ್ ಮಾಡ್ತೀರ ಅಷ್ಟೇ. 3 ಪೈ ಆಗುತ್ತೆ. ಇಲ್ಲಿ ಎಷ್ಟಾಗುತ್ತೆ, 4 ಪೈ ಆಗುತ್ತೆ. ಆಬ್ವಿಯಸ್ಲಿ ಕಲಿಸಿದ್ದೀನಿ ಆಲ್ರೆಡಿ ನಿಮಗೆ. ಹೆಂಗೆ ಕಂಡು ಹಿಡಿತಾರೆ ಸರ್ ಅಂದರೆ, ಎಷ್ಟು ಪೈ ಇದಾವೆ ನಮ್ಮ ಹತ್ರ, 2 ಪೈ ಇದ್ದಾವೆ. ದಿಸ್ ಈಸ್ 2 ಪೈ ಅಂದರೆ ಹೀಟ್ ಕಂಡೀಷನಲ್ಲಿ. ಒಂದು ಎಲೆಕ್ಟ್ರಾನ್ ಜಂಪ್ ಮಾಡಿಸ್ತಿರಲ್ಲ ಯಾವಾಗ, ಎಚ್ ನ್ಯೂ ಕಂಡೀಷನಲ್ಲಿ. ಅವಾಗೇನಾಗುತ್ತೆ, ದಿಸ್ ಒನ್ ವಿ ಹ್ಯಾವ್ ಟು ಕನ್ಸಿಡರ್ ಇಟ್ ಆ್ಯಸ್ 3 ಅಂತ ಕನ್ಸಿಡರ್ ಮಾಡಬೇಕಾವ. ಪ್ಲಸ್ ಮಾಡ್ತಿರಲ್ಲ psi 3, ದಿಸ್ ಒನ್ ಈಸ್ psi 3, ದಿಸ್ ಒನ್ ಈಸ್ ಆಲ್ಸೋ psi. ಇಲ್ಲಿ ಎಷ್ಟಿದಾವೆ ನೋಡ್ರಿ, 3 ಪೈ ಬಾಂಡ್ ಇದಾವೆ ಅಂದರೆ ಹಿಯರ್ ಯು ಹ್ಯಾವ್ ಟು ಮೇಕ್ 4 1. ದ್ಯಾಟ್ ಮೀನ್ ದಿಸ್ ಒನ್ ಈಸ್ ಅ psi 4. ಹಿಯರ್ ಇಟ್ಸ್ ಅ psi 2, ಹಿಯರ್ ಇಟ್ಸ್ ಅ psi 3. ಎಷ್ಟು ಪೈ ಬಾಂಡ್ ಇದಾವೆ ಅಷ್ಟು ನಿಮ್ಮದು psi ಇರುತ್ತೆ, ನೆನ್ಪಿಟ್ಕೊಳ್ಳಿ. ವೆರಿ ಈಸಿ. ಡಬಲ್ ಬಾಂಡ್ ಎಷ್ಟಿದಾವೆ, 2 ಇದಾವೆ ಅಂದರೆ ದ್ಯಾಟ್ ಈಸ್ ಅ psi 2. 3 ಬಾಂಡ್ ಇದಾವೆ ಅಂದರೆ psi 3. ಎಚ್ ನ್ಯೂ ಒಳಗೆ ಏನು ಮಾಡ್ತೀರಾ, ಪ್ಲಸ್ 1 ಮಾಡ್ತೀರಾ. ಯಾಕಂದರೆ ಒಂದು ಎಲೆಕ್ಟ್ರಾನ್ ನಾವು ಜಂಪ್ ಮಾಡಿಸ್ಬೇಕು. ಆಲ್ರೆಡಿ ಕ್ಲಾಸ್ ಒಳಗೆ ಹೇಳಿದೆ ಬಿಗಿನಿಂಗಲ್ಲಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಂದರೆ ಸ್ಟೀರಿಯೋ ಕೆಮಿಸ್ಟ್ರಿ. ಸೊ ಸ್ಟೀರಿಯೋ ಕೆಮಿಸ್ಟ್ರಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಲಾಸ್ಟ್ ಪಾರ್ಟ್ ಮಾತ್ರ ನಾನು ಏನು ಮಾಡ್ತೀನಿ, ಹೈಲೈಟ್ ಮಾಡ್ತೀನಿ. ಯು ಕ್ಯಾನ್ ಚೆಕ್ ಹಿಯರ್, ಇದನ್ನಷ್ಟೇ ಹೈಲೈಟ್ ಮಾಡಿದ್ದೀನಿ. ಈಸ್ ಇಟ್ ಟ್ರಾನ್ಸ್ ಆರ್ ಸಿಸ್? ನಾನು ಏನು ರೆಡ್ ಮಾರ್ಕ್ ಮಾಡಿದ್ದೇನೆ ಅದು ಟ್ರಾನ್ಸ್ ಇದೆಯಾ ಸಿಸ್ ಇದೆಯಾ? Everyone has to answer. Simple question. Is it trans or cis? Simple silly mistakes you are doing. Very basic question. Cis ಮತ್ತು ಟ್ರಾನ್ಸ್ ಎರಡು ಒಂದೇ ಸೈಡ್ ಇದ್ರೆ ದಟ್ ಈಸ್ ಅ ಸಿಸ್. ದಿಸ್ ಒನ್ ಇಸ್ ಅ ಸಿಸ್. ನಿಮ್ಮ ಎಕ್ಸಾಮ್ ಒಳಗೆ ಮಿಸ್ಟೇಕ್ ಮಾಡಬೇಡ್ರಿ. ಈ ಥರ ಅಡ್ವಾನ್ಸ್ ಕ್ವಶನ್ ಒಳಗೆ ಮಿಸ್ಟೇಕ್ ಮಾಡಿದ್ರೆ ಓಕೆ, ಬಟ್ ದಿಸ್ ಇಸ್ ಅ ಸಿಲ್ಲಿ ಕ್ವಶನ್. ದಿಸ್ ಒನ್ ಇಸ್ ಅ ಟ್ರಾನ್ಸ್. ಸೊ ಇಲ್ಲೇನಿದೆ, ದಿಸ್ ಒನ್ ಇಸ್ ಅ ಟ್ರಾನ್ಸ್. ಹಿಯರ್ ಆಲ್ಸೋ ಎಂಡ್ ಏನಿದೆ, ಟ್ರಾನ್ಸೇ ಇದೆ. ದಿಸ್ ಈಸ್ ಆಲ್ಸೋ ಟ್ರಾನ್ಸ್. ಹಿಯರ್ ಆಲ್ಸೋ ಇಟ್ಸ್ ಅ ಟ್ರಾನ್ಸ್. ಬಟ್ ಹಿಯರ್ ಇಲ್ಲಿ ಚೆಕ್ ಮಾಡಿ, ಎರಡು ಏನಿದೆ ಒಂದೇ ಸೈಡ್ ಹೋಗ್ತಾ ಇದೆ. ದ್ಯಾಟ್ ಮೀನ್ಸ್ ದಿಸ್ ಒನ್ ಈಸ್ ಸಿಸ್. ಯು ಕ್ಯಾನ್ ಚೆಕ್ ಹಿಯರ್ ಆಲ್ಸೋ, ಬೋತ್ ಆರ್ ಗೋಯಿಂಗ್ ಸೇಮ್ ವೇ. ಸಿಸ್ ಇದೆ, ಬೋತ್ ಆರ್ ಗೋಯಿಂಗ್ ಸೇಮ್ ವೇ. ಅಗೇನ್ ಸಿಸ್. Both are going opposite, that means trans. Both are going in same way, that means it's a cis. ಇದು ನಿಮ್ಗೆ ಗೊತ್ತಿರಬೇಕು, ಸಿಸ್ ಇದೆಯಾ ಟ್ರಾನ್ಸ್ ಇದೆಯಾ ಅಂತ. ಯು ಶುಡ್ ರಿಮೆಂಬರ್ ದಿಸ್ ಒನ್.
ಇದನ್ನು ಈ ಥರ ನೆನಪು ಮಾಡಿದ್ರೂ ಓಕೆ. ಸೊ ಅನದರ್ ವೇ ಆಫ್ ರಿಮೆಂಬರಿಂಗ್ ದಿಸ್ ಒನ್ ಈಸ್ ಅಪೋಸಿಟ್ ಆ್ಯಂಡ್ ಸೇಮ್ ಸೈಡ್. ಎರಡೂ ಡೆಡ್ ಎಂಡ್ ಚೆಕ್ ಮಾಡ್ಬೇಕು ನೀವು, ಇದು ಯಾವ ಥರ ಹೋಗ್ತಾ ಇದೆ ಅಂತ. ಸರ್ ಇದು ಯಾವ ಡೈರೆಕ್ಷನ್ ಹೋಗ್ತಾ ಇದೆ? ಮೇಲೆ ಹೋಗ್ತಾ ಇದೆ, ಇದು ಕೆಳಗೆ ಹೋಗ್ತಾ ಇದೆ. ಸರ್ ಇದು ಮೇಲೆ ಹೋಗ್ತಾ ಇದೆ, ಇದು ಮೇಲೆ ಹೋಗ್ತಾ ಇದೆ, ಇದು ಕೆಳಗೆ ಬರ್ತಾ ಇದೆ, ಇದು ಮೇಲೆ ಹೋಗ್ತಾ ಇದೆ. ದಿಸ್ ಈಸ್ ಕಮಿಂಗ್ ಡೌನ್ ಆಲ್ಸೋ, ದಿಸ್ ಈಸ್ ಆಲ್ಸೋ ಕಮಿಂಗ್ ಡೌನ್. ದ್ಯಾಟ್ ಮೀನ್ಸ್ ಇದಕ್ಕೇನಂತ ಕರಿತೀವಿ? ಅಪೋಸಿಟ್ ಅಂತ ಕರಿತೀವಿ. ಎರಡೂ ಏನಾಗ್ತಾ ಇದೆ? ಡಿಫ್ರೆಂಟ್ ಡೈರೆಕ್ಷನ್ ಹೋಗ್ತಾ ಇದೆ. ಇಲ್ಲಿ ಎರಡೂ ಏನಾಗ್ತದೆ? ಸೇಮ್ ಡೈರೆಕ್ಷನ್ ಹೋಗ್ತಾ ಇದೆ. ಎಸ್ ಅಂತ ನೆನ್ಪಿಡ್ರಿ. ಇಲ್ಲೇನು ಮಾಡಿದ್ದೀನಿ ನಾನು? ಥರ್ಡ್ ಎಕ್ಸಾಂಪಲ್ ಒಳಗೆ ಎರಡು ಅಪೋಸಿಟ್. ಒಂದೇನಾಗಿದೆ? ಕೆಳಗೆ ಹೋಗ್ತಾ ಇದೆ ಈ ಥರ, ಇನ್ನೊಂದು ಏನು ಹೋಗ್ತಾ ಇದೆ? ಮೇಲೆ ಹೋಗ್ತಾ ಇದೆ. ದ್ಯಾಟ್ ಮೀನ್ಸ್ ಅಪೋಸಿಟ್. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಎರಡು ಕೆಳಗೆ ಬರ್ತಾ ಇದೆ. ದ್ಯಾಟ್ ಮೀನ್ಸ್ ದಿಸ್ ಒನ್ ಈಸ್ ಸೇಮ್ ಸೈಡ್. ಯು ಶುಡ್ ರಿಮೆಂಬರ್ ಲೈಕ್ ದಿಸ್. ಯಾಕಂದರೆ ಟ್ರಿಕ್ಕಿಂದ ಯೂಸ್ ಮಾಡೋಕ್ಕೆ ನಂಗೆ ಬರುತ್ತೆ ಎಕ್ಸಾಂಪಲ್. ಸೊ ಇವನ್ನೆಲ್ಲ ರೂಲ್ ಏನು ಮಾಡ್ತೀವಿ ನಾವು? ಅಪ್ಲೈ ಮಾಡ್ತೀವಿ. ನಾನು ಎಲ್ಲ ಇದನ್ನ ಕಲಿಸಿದ್ದೀನಿ. ಸೊ ಅನದರ್ ಒನ್ ಈಸ್ ಸಿಸ್ ಆ್ಯಂಡ್ ಟ್ರಾನ್ಸ್. ಟ್ರಾನ್ಸ್ ಆ್ಯಂಡ್ ಸಿಸ್ ಯಾವ ಥರ ಬರುತ್ತೆ ಅಂದರೆ, ನೆನ್ಪಿಟ್ಕೊಳ್ಳಿ, ನನ್ನ ಹತ್ರ ಏನಾದರೂ ಈ ಥರ ಏನಂತ ಕರಿತೀವಿ ನಾವು? ವೆಜ್ ಅಂತ ಕರಿತೀವಿ. ವೆಜ್ ಒಳಗೆ CS3 ಇದೆ ಅಂತ ತಿಳ್ಕೊಳ್ಳಿ. ದಿಸ್ ಈಸ್ ಆಲ್ಸೋ CS3, ದೆನ್ ಇಟ್ಸ್ ಅ ಸಿಸ್ ಅಂತ ಕರಿತೀವಿ. ಅದೇ ಥರ ಎಕ್ಸಾಂಪಲ್ನ ಏನು ಮಾಡ್ತೀನಿ? ಒಂದು ಮೇಲೆ ಒಂದು ಕೆಳಗೆ, CH3 ಆ್ಯಂಡ್ CS3. ದಿಸ್ ಒನ್ ಈಸ್ ಎ ಟ್ರಾನ್ಸ್. ಯಾಕಂದರೆ ಒಂದೇನು ಮೇಲೆ ಹೋಗ್ತಾ ಇದೆ, ಒಂದು ಕೆಳಗೆ ಹೋಗ್ತಾ ಇದೆ ಅಂತ ಟ್ರಾನ್ಸ್ ಇರುತ್ತೆ. ಎರಡೂ ಮೇಲೆ ಇತ್ತಂದರೆ ದಟ್ ಈಸ್ ಅ ಸಿಸ್. ಅನದರ್ ಕೇಸ್ ಆಲ್ಸೋ, ಸರ್ ಎರಡೂ ಕೆಳಗೆ ಹೋಗ್ತಾ ಇದೀವಿ ಅಂದರೆ ದ್ಯಾಟ್ ಈಸ್ ಆಲ್ಸೋ ಸಿಸ್. ಸೇಮ್ ಸೈಡ್ ಹೋಗ್ತಾ ಇದ್ರೆ ಸಿಸ್ ಅಂತ ಕರಿತೀವಿ. ಅಪೋಸಿಟ್ ಹೋಗ್ತಾ ಇದ್ರೆ ಅಟ್ಟೆ ಏನು ಮಾಡ್ತೀವಿ? ದಿಸ್ ಈಸ್ ಆಲ್ಸೋ ಸಿಸ್. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಸಿಸ್ ಆ್ಯಂಡ್ ಟ್ರಾನ್ಸ್. ಸೊ ಅಪೋಸಿಟ್ ಅಂದರೆ ಗೊತ್ತಾಯ್ತು ನಿಮಗೆ, ದ್ಯಾಟ್ ವಿಲ್ ಬಿ ರಿಪ್ರೆಸೆಂಟೆಡ್ ಬೈ O. ಸೇಮ್ ಅಂದರೆ ಗೊತ್ತಾಯಿತು, ಎಸ್ ಎಲ್ಲ ಕಲಿಸಿದೆ. ಡಿಸ್ ರೊಟೇಷನ್ ಅಂದರೆ ಯು ಹ್ಯಾವ್ ಟು ರಿಪ್ರೆಸೆಂಟ್ D. ಕೋನ್ ರೊಟೇಷನ್ ಅಂದರೆ C. ಟ್ರಾನ್ಸ್ ಅಂದರೆ ಕಲಿಸಿದ್ದೀನಿ ಆಲ್ರೆಡಿ, ಸಿಸ್ ಅಂದರೆ C. ಸೊ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಈಗೇನು ಮಾಡ್ತೀವಿ? ಕ್ವಶನ್ಸ್ನ ಸಾಲ್ವ್ ಮಾಡ್ತೀವಿ. ದ ಫಸ್ಟ್ ಕ್ವಶನ್ ವಿಲ್ ಬಿ ಗೋ ಟು ಲೈಕ್ ದಿಸ್. ಬಿಫೋರ್ ಡೂಯಿಂಗ್ ದ್ಯಾಟ್, ಈ ಚಾರ್ಟ್ ನಿಮ್ಗೆ ಕಂಪಲ್ಸರಿ ಬರಲೇಬೇಕು. ವೆರಿ ಇಂಪಾರ್ಟೆಂಟ್ ಚಾರ್ಟ್. ಯಾವ ಥರ ಬೈಹೆಟ್ ಮಾಡಬೇಕಂದ್ರೆ ನಿಮ್ಗೆ ಬರಲೇಬೇಕು. ODC ಅಂತ ನೆನ್ಪಿಡ್ಬೇಕು. ಒಂದು 4 ಸಾರಿ ಅಂದರೆ ಇದು ಬಂದ್ಬಿಡುತ್ತೆ. ODC, OCT, SDT, SCC ನೆನ್ಪಿಟ್ಕೊಂಡ್ಬರ್ಬೇಕು. ODC, OCT, SDT, SCC. ಸೊ O ಅಂದರೆ ಏನು ಸರ್? ಅಪೋಸಿಟ್. ಸೇಮ್ ಸೈಡ್. D ಅಂದರೆ ಡಿಸ್, ಕೋನ್, ಹಿಯರ್ ವಿ ಹ್ಯಾವ್ ರಿಟನ್ ಸಿಸ್, ಟ್ರಾನ್ಸ್, ಸಿಸ್. ಸೊ ಫಸ್ಟೇ ಇದೆ, ನಾನು ನಿಮ್ಗೆ ರಿಮೆಂಬರ್ ಮಾಡಂತ ಹೇಳಲ್ಲ, ಜಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಬಟ್ ನೀವು ಇದನ್ನು ರಿಮೆಂಬರ್ ಕಂಪಲ್ಸರಿ ಮಾಡಲೇಬೇಕು. ODC, OCT, ODT, SDT and SCC. So first one we are moving to the first questions. This is our first question. ಎಲ್ಲ ಏನು ಕಲಿಸಿದ್ದೀನಲ್ಲ, that's work here. ಸರ್ ಫಸ್ಟ್ ಅದು ಅಪೋಸಿಟ್ ಇದೆ, ಸೇಮ್ ಇದೆ, ಅದನ್ನು ಬಿಟ್ಬಿಡಿ. ನಾವು ಫಸ್ಟ್ ಕ್ವಶನ್ ಏನಂದರೆ ರಿಂಗ್ ಓಪನ್, ರಿಂಗ್ ಕ್ಲೋಸ್. ಸ್ಟಾರ್ಟಿಂಗ್ ಕ್ಲಾಸ್ ಒಳಗೆ ಹೇಳಿದ್ದೇನೆ ರಿಂಗ್ ಕ್ಲೋಸ್ ಹೆಂಗೆ ಮಾಡ್ತೀರಿ? ಡೆಡ್ ಎಂಡ್ದು ಪೈ ಎಲೆಕ್ಟ್ರಾನ್ ತೊಗೊಳ್ಳಿ, ಅದನ್ನು ಎಲ್ಲಿ ಅಟ್ಯಾಕ್ ಮಾಡ್ತೀರಾ? ಡೆಡ್ ಎಂಡ್ ಒಳಗೆ ಕಾರ್ಬನ್ಗೆ ಅಟ್ಯಾಕ್ ಮಾಡ್ತೀವಿ. ಸೊ ಆ ಪೈ ಎಲೆಕ್ಟ್ರಾನ್ ಇಲ್ಲಿ ಬಂತಂದರೆ ಇದನ್ನು ಅಪೋಸಿಟ್ ಏನು ಮಾಡ್ತೀರಾ? ಕಳಿಸ್ತೀರಾ. ಇದನ್ನು ಇಲ್ಲಿ ಕಳಿಸ್ತಾ ಇದ್ದೀರ ಅಂದರೆ ಇದನ್ನು ಇಲ್ಲಿ ಕಳಿಸ್ತಾರೆ. ಫಸ್ಟ್ ಅದನ್ನು ಬರ್ಕೊಳ್ಳಿ. ದಿಸ್ ಒನ್ ಈಸ್ 1 2 3 4 5 6. ಟೋಟಲಿ 6 ಕಾರ್ಬನ್ ಇದಾವೆ ನಮ್ಮ ಹತ್ರ. 1 ಮತ್ತು 6 ನಡುವೆ ಏನು ಮಾಡ್ತಾ ಇದ್ದೀವಿ? ಅನದರ್ ಬಾಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ನಂಬರಿಂಗ್ ಸೇಮ್ ಮಾಡ್ತೀನಿ. 1 2 3 4 5 6 7 ಬಾಂಡ್ ಏನಿದೆ ಎಕ್ಸ್ಟ್ರಾ. ಇನ್ ಟೋಟಲ್ ಇಲ್ಲಿ ಎಷ್ಟಿದಾವೆ? ಇಲ್ಲಿ ಕಾರ್ಬನ್, ಸಾರಿ, ಯು ಹ್ಯಾವ್ ಟು ಮೇಕ್ ಲೈಕ್ ದಿಸ್. ಸಪೋಸ್ ನನ್ನ ಹತ್ರ ಈ ಥರ ಇದೆ ಅಂತ ತಿಳ್ಕೊ.
ದಿಸ್ ಒನ್ ಇಸ್ ಅ 4 pi ಎಲೆಕ್ಟ್ರಾನ್ ಸಿಸ್ಟಮ್. ಇದನ್ನು ಯಾವ ಥರ ಮಾಡ್ತೀರಿ ನೀವು, ಇದನ್ನು ರಿಂಗ್ ಕ್ಲೋಸ್ ಮಾಡ್ತೀರಾ ಅಷ್ಟೇ. ಇದನ್ನ ಎಲ್ಲಿ ಕಳಿಸ್ತೀರಿ, ಇದನ್ನ ಎಲ್ಲಿ ಕಳಿಸ್ತೀರಿ ಚೆಕ್ ಮಾಡಿ. 1 2 3 4 4 ಎಲೆಕ್ಟ್ರಾನ್ನ ಬರೀತೀರಿ. 1 ಮತ್ತು 4 ನಡುವೆ ಏನಾಗಿದೆ, ಫಾರ್ಮೇಷನ್ ಆಗಿದೆ ನ್ಯೂ ಬಾಂಡ್. ಕರೆಕ್ಟಾ? 2 ಮತ್ತು 3 ನಡುವೆ ಏನಾಗಿದೆ, ಡಬಲ್ ಬಾಂಡ್ ಬಂದಿದೆ. 3 ಮತ್ತು 4 ನಡುವೆ ಏನಾಗಿದೆ, ಬಾಂಡ್ ಬ್ರೇಕ್ ಆಗಿ ಜಂಪ್ ಆಗಿದೆ. ಸೊ ದ್ಯಾಟ್ ಮೀನ್ಸ್ ದಿಸ್ ಇಸ್ ದ ಆನ್ಸರ್. ಸೊ ಅದೇ ಥರ ಏನು ಮಾಡ್ತೀರಿ, 1 ನಡುವೆ ಮತ್ತು 6 ನಡುವೆ ಯು ಹ್ಯಾವ್ ಟು ಮೇಕ್ ಡಬಲ್ ಬಾಂಡ್. ನಾನು ಏನು ಮಾಡಿದ್ದೀನಿ, ಫಾರ್ಮೇಷನ್ ಮಾಡಿದ್ದೀನಿ. 1 2 3 4 5 6. ದಿಸ್ ಬಾಂಡ್ ಇಸ್ ನ್ಯೂಲಿ ಫಾರ್ಮ್ಡ್ ಬಾಂಡ್. ಸರ್ ಎದಕ್ಕೆ ಫಾರ್ಮ್ ಆಗಿದೆ ಸರ್, ಈ ಬಾಂಡ್ನ ತೊಗೊಂಡು ಏನು ಮಾಡಿದ್ದೀನಿ, ಡೆಡ್ ಎಂಡಿಗೆ ಅಟ್ಯಾಚ್ ಮಾಡಿದ್ದೀನಿ. ಸೊ ದ್ಯಾಟ್ಸ್ ವೈ ನಿಮ್ದು ಏನಾಗಿದೆ, ಹೊಸ ಬಾಂಡ್ ಆಗಿದೆ. ಸರ್ ಇದನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡಿದ್ರೆ ಕಾರ್ಬನ್ಗೆ 5 ಬಾಂಡ್ ಆಗುತ್ತೆ. ಕಂಪಲ್ಸರಿ ಯು ಹ್ಯಾವ್ ಟು ಜಂಪ್ ದಿಸ್ ಬಾಂಡ್ ಟು ನೆಕ್ಸ್ಟ್ ಬಾಂಡ್ಗೆ. ಸೊ 4 5 ನಡುವೆ ಏನಾಗಿದೆ, ಡಬಲ್ ಬಾಂಡ್ ಬಂದಿದೆ, ಅದನ್ನು ಬರಿತೀನಿ 4 5 ನಡುವೆ. ಸರ್ 3 4 ನಡುವೆ ಡಬಲ್ ಬಾಂಡ್ ಇದೆ, ಅದನ್ನ ಏನು ಮಾಡಿದ್ದೀನಿ, ಜಂಪ್ ಮಾಡಿಸಿದ್ದೀನಿ. 3 and 2 ನಡುವೆ ಬಂದಿದೆ. ಸೊ ದಿಸ್ ಈಸ್ ಹೌ ಇಟ್ ವಿಲ್ ಲುಕ್ಸ್. ಸೊ ಡಯಾಗ್ರಾಮ್ ಅಂತೂ ಆಯಿತು, ಇಷ್ಟಂತೂ ಬರೆದ್ರಿ. ಸರ್ ಇಲ್ಲಿ ಏನು ಬಿಟ್ಟಿದ್ದೀರಾ ಅಂದರೆ, ಸರ್ CS3ನೂ ಬಿಟ್ಟಿದ್ದೀರಾ, ಇಲ್ಲೂ CS3 ಇದೆ. ಅವಾಗ ಏನಾಗುತ್ತೆ ಅಂದರೆ ODC ರೂಲ್ ಬರುತ್ತೆ. ಸೊ ಯು ಹ್ಯಾವ್ ಟು ರೂಲ್, ನೀವು ಏನು ಮಾಡ್ತೀರಾ ಅಂದರೆ ODCನ ಫಾಲೋ ಮಾಡಬೇಕು. ಸರ್ 2 ಕಾರ್ಬನ್ CS3 ಅಪೋಸಿಟ್ ಇದೆ, ಸೇಮ್ ಇದೆ ಅಂತ ಹೇಳ್ರಿ ನನಗೆ ಸಾಕಷ್ಟು. CS3 ಮೇಲೆ ಹೋಗಿದೆ, ಈ CS3 ಕೆಳಗೆ ಬಂದಿದೆ. ದ್ಯಾಟ್ ಮೀನ್ಸ್ ಇಸ್ ಇಟ್ ಅಪೋಸಿಟ್ ಆರ್ ಸೇಮ್ ಸೈಡ್? ಟೈಪ್ ಮಾಡಿ, ಇಸ್ ಇಟ್ ಅಪೋಸಿಟ್ ಆರ್ ಸೇಮ್ ಸೈಡ್? ಇಲ್ಲಿ ಕಲಿಸಿದ್ದೇನಲ್ಲ ಆಲ್ರೆಡಿ, ಹಿಯರ್ ಡೈರೆಕ್ಷನ್ ನೋಡಿ, ಯು ಕ್ಯಾನ್ ಆನ್ಸರ್. ಮೇಲ್ ಹೋಗ್ತಾ ಇತ್ತಂದ್ರೆ ದಟ್ ಈಸ್ ದಿ ಅಪೋಸಿಟ್. ಒಂದು ಮೇಲಿದೆ, ಒಂದು ಕೆಳಗಿದೆ. ಯು ಕ್ಯಾನ್ ಚೆಕ್ ಹಿಯರ್. CS3 ಮೇಲೆ ಹೋಗ್ತಾ ಇದೆ, CS3 ಕೆಳಗೆ ಬರ್ತಾ ಇದೆ. ದಟ್ ಮೀನ್ಸ್ ಇಟ್ಸ್ ಅಪೋಸಿಟ್. ಸೇಮ್ ಯಾವಾಗ ಬರುತ್ತೆ ಅಂದರೆ ಎರಡು ಒಂದೇ ಡೈರೆಕ್ಷನ್ ಹೋಗಬೇಕು, ದಟ್ ಈಸ್ ದ ಸೇಮ್. ಸೊ ದಿಸ್ ಒನ್ ಈಸ್ ದಿ ಅಪೋಸಿಟ್. O ಅಂತ ಬರೀರಿ ಫಸ್ಟ್. ಸರ್ ಇದು ಹೀಟ್ ಕಂಡೀಷನ್ ಇದೆ, ಡಿಸ್ ಕೋನ್ ಅಂತ ಚೆಕ್ ಮಾಡಬೇಕು. ಸರ್ ಅದನ್ನು ಹೆಂಗೆ ಚೆಕ್ ಮಾಡ್ತೀರಿ, ಫಸ್ಟು ಪೈ ಎಲೆಕ್ಟ್ರಾನ್ ಎಷ್ಟಿದೆ ನೋಡ್ರಿ. ನಿಮ್ಮ ಹತ್ರ 3 ಪೈ ಬಾಂಡ್ಸ್ ಇದ್ದಾವೆ. ಎಷ್ಟಿದ್ದಾವೆ, 3 ಪೈ ಬಾಂಡ್ಸ್. ಅಂದರೆ ಕೇಸ್ ಯಾವುದಿದು, Psi3 ಕೇಸ್. ಯಾವುದು ಕೌಂಟ್, ಫಸ್ಟ್ ಏನು ಮಾಡ್ತೀರಾ, ಕೌಂಟ್ ಮಾಡಿ. 1 2 3. 3 ಪೈ ಇದೆ, Psi3 ಬಂದಿದೆ. ಇಸ್ ಇಟ್ ಆಡ್ ಆರ್ ಈವನ್? ಅಫ್ಕೋರ್ಸ್ ಇಟ್ಸ್ ಆಡ್. 3 ಅನ್ನೋದು ಆಡ್ ಬಂದಿದೆ. ಕಂಡೀಷನ್ ಯಾವ್ದು ಕೊಟ್ಟಿದ್ದಾರೆ, ಹೀಟ್ ಕಂಡೀಷನ್ ಕೊಟ್ಟಿದ್ದಾರೆ. ಆಡ್ ಇತ್ತಂದರೆ ಆಡೇ ಇರುತ್ತೆ ಅದು. HNu ಕೊಟ್ಟಿದೆ ಅಂದರೆ ಡಿಫ್ರೆಂಟ್ ಆಗುತ್ತೆ ಅಷ್ಟೇ. ಸೊ ದಿಸ್ ಒನ್ ಈಸ್ ಆಡ್ ಕಂಡೀಷನ್. ದ್ಯಾಟ್ ಮೀನ್ಸ್ ಆಡ್ ಒಳಗೆ ಹೀಟೇ ಇರುತ್ತೆ. ಇದನ್ನು ಮತ್ತೆ ಬರ್ಸಿದ್ದೇನೆ ಆಲ್ರೆಡಿ ನಿಮಗಿಲ್ಲಿ, ಯು ಕ್ಯಾನ್ ಚೆಕ್ ಹಿಯರ್. ಆಡಲ್ಲಿ ಯಾವತ್ತೂ ಏನಾಗುತ್ತೆ, ಡಿಸ್ ರೊಟೇಷನ್ನೇ ಆಗುತ್ತೆ. ಕರೆಕ್ಟಾ? ವಿ ಹ್ಯಾವ್ ಟು ಗೋ ಹಿಯರ್. ಇಲ್ಲೇನು ಮಾಡ್ತೀರಾ, ಆಡ್ ಇದೆ ಅಂದರೆ ದಿಸ್ ಒನ್ ಈಸ್ ಅ ಡಿ ಅಂತ ಬರ್ಕೊಳ್ಳಿ. 2 ಬಂದರೆ ಮುಗೀತು. ಮತ್ತೆ ರೂಲ್ಗೆ ಹೋಗ್ತೀರಾ, ಚೆಕ್ ಮಾಡಿ ಎಲ್ಲಿ OD ಬಂದಿದೆ ಅಂತ. OD ಇಲ್ಲಿ ಬಂದಿದೆ, ದಿಸ್ ಒನ್ ಇಸ್ OC SD. ನಮಗೆ ಯಾವ್ದು ಬಂದಿದೆ ಮ್ಯಾಚ್ ಆಗ್ತಾ ಇದೆ, ದಿಸ್ ಒನ್. ನೀವು ಯಾವುದಾದ್ರೂ 2 ಫೈಂಡ್ ಔಟ್ ಮಾಡಿ, 3ನೇ ತಂತಾನೆ ಬರುತ್ತೆ. ದ್ಯಾಟ್ ಮೀನ್ಸ್ ಲಾಸ್ಟ್ ಒನ್ ಯಾವುದಂದ್ರೆ ಸಿಸ್, ಸಿ ಅಂತ ಬರಿಬೇಕು. ಅದರ ಅರ್ಥ ಏನಂದರೆ, ಸಿಸ್ ಎದ್ರ ಬಗ್ಗೆ ಹೇಳ್ತಾ ಇದೆ ಅಂದರೆ ಇವೆರಡು CS3 ಬಗ್ಗೆ ಹೇಳ್ತಾ ಇದ್ದಾವೆ. ಸೊ ಸಿಸ್ ಅಂದರೆ ಏನು, ಎರಡು ಒಂದೇ ಸೈಡ್ ಇದೆ ಅಂತ ಅರ್ಥ. CS3 ಆ್ಯಂಡ್ CS3. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಆಫ್ ದಿಸ್ ಕ್ವಶನ್. ಸೊ ನಿಮ್ಗೆ ಇನ್ನೂ ಇದನ್ನು ಬೇಕಂದರೆ ಐ ಹ್ಯಾವ್ ಟೇಕನ್ ಅನದರ್ ಎಕ್ಸಾಂಪಲ್. ಸೊ ಮತ್ತೊಂದು ಪ್ರಾಕ್ಟೀಸ್ ಮಾಡೋಣ ಈಗ. ಸೊ ಫಸ್ಟ್ ಏನು ಮಾಡ್ತೀರಿ, ಬಾಂಡ್ನ ಫಾರ್ಮೇಷನ್ ಮಾಡಿ ನಮ್ದು ಫೈನಲ್ ಪ್ರಾಡಕ್ಟ್ ಬರೆದ್ಬಿಡಿ. ಈ ಡಬಲ್ ಬಾಂಡ್ ಏನು ಮಾಡ್ತೀರಾ, ಇಲ್ಲಿ ಅಟ್ಯಾಕ್ ಮಾಡ್ತೀರಾ ಲಾಸ್ಟ್ ಕಾರ್ಬನ್ಗೆ.
ಇದನ್ನ ಇಲ್ಲಿ ಜಂಪ್ ಮಾಡಿಸ್ತೀರಾ, ಇದನ್ನ ಇಲ್ಲಿ ಜಂಪ್ ಮಾಡಿಸ್ತೀರಾ. ಸೊ 1 2 3 4 5 6 ಕಾರ್ಬನ್ಸ್ ಬರ್ಕೊಳ್ಳಿ. 1 2 3 4 5 6 ಟೋಟಲ್ ಆಗಿ ಎಷ್ಟಿದ್ದಾವೆ ನಮ್ಮ ಹತ್ರ? 6 ಕಾರ್ಬನ್ಸ್ ಇದ್ದಾವೆ. ದಿಸ್ ಬಾಂಡ್ ಈಸ್ ನ್ಯೂಲಿ ಫಾರ್ಮ್ ಬಾಂಡ್. ಬ್ಲೂ ಕಲರ್ ಏನಿದೆ ಅದು ನ್ಯೂಲಿ ಫಾರ್ಮ್ ಆಗಿದೆ. 4 ಮತ್ತು 5 ನಡುವೆ ಡಬಲ್ ಬಾಂಡ್ ಇದೆ, ದಟ್ ಈಸ್ ಆಲ್ಸೋ ನ್ಯೂಲಿ ಫಾರ್ಮ್. 3 ಮತ್ತು 2 ನಡುವೆ ಏನಾಗಿದೆ? ಡಬಲ್ ಬಾಂಡ್ ಇದೆ, ಎಲ್ಲ ನ್ಯೂಲಿ ಫಾರ್ಮ್ಡ್. ಸೊ ಇಷ್ಟಂತೂ ಬರೆದ್ವಿ ನಾವು, ನಮ್ಮ ಕೆಲಸ ಮುಗೀತು. ಸರ್ CH3 ಉಳಿತು. CH3 ಮೇಲಿದೆಯಾ ಕೆಳಗಿದೆಯಾ ಅದನ್ನು ಹೆಂಗೆ ಡಿಸೈಡ್ ಮಾಡ್ತೀವಿ? ODC ರೂಲ್ ಮೇಲೆ ಡಿಸೈಡ್ ಮಾಡ್ತೀವಿ. ಸೊ ನಾವು ಅಗೇನ್ ಯು ಹ್ಯಾವ್ ಟು ಚೆಕ್, ಇಸ್ ಇಟ್ ಸೇಮ್ ಸೈಡ್ ಆರ್ ಅಪೋಸಿಟ್ ಸೈಡ್? CH3 ಸೇಮ್ ಇದೆಯಾ ಅಪೋಸಿಟ್ ಇದೆಯಾ ಚೆಕ್ ಮಾಡಿ. CH3 ಮೇಲೆ ಹೋಗ್ತಾ ಇದೆ, CH3 ಮೇಲೆ ಹೋಗ್ತಾ ಇದೆ. ದಟ್ ಮೀನ್ಸ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಎಸ್, ಸೇಮ್ ಅಂತ ಬರೀತೀವಿ. ಸರ್ ಹಾಗೆ ಎಷ್ಟು ಪೈ ಎಲೆಕ್ಟ್ರಾನ್ ಇದಾವೆ ಚೆಕ್ ಮಾಡಿ. 3 ಪೈ ಎಲೆಕ್ಟ್ರಾನ್ ಇದ್ದಾವೆ, ದ್ಯಾಟ್ ಮೀನ್ಸ್ Psi3 ಇರುತ್ತೆ. ಸೊ ದಿಸ್ ಈಸ್ ದಿ ಆಡ್. ಸೊ ಆಡ್ ಯಾವತ್ತು ಏನಿರುತ್ತೆ? ಡಿಸ್ ಇರುತ್ತೆ. ಈವನ್ ಯಾವತ್ತು ಏನಿರುತ್ತೆ? ಕೋನ್ ಇರುತ್ತೆ. ಸೊ ಇಟ್ಸ್ ಎ ಡಿಸ್ ರೊಟೇಷನ್, ದ್ಯಾಟ್ ಮೀನ್ಸ್ ಯು ಹ್ಯಾವ್ ಟು ರೈಟ್ ಡಿಸ್ ಅಂತ ಬರೀತೀವಿ, SD. ಮತ್ತೆ 2 ಅಂತೂ ಬಂತಲ್ಲ, ಬೈ ಹ್ಯಾಟ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಬಂದ್ಬಿಟ್ಟಿರುತ್ತೆ ಅದು. ಯು ಕ್ಯಾನ್ ಚೆಕ್ ಹಿಯರ್ SDT. ಏನು ಆನ್ಸರ್ ಬರಬೇಕು ಇಲ್ಲಿ ನಮಗೆ? T ಅಂತ ಬರಬೇಕು. ಲಾಸ್ಟ್ ಒನ್ ಯಾವುದು? T. ದ್ಯಾಟ್ ಮೀನ್ಸ್ ಇವೆರಡು ಒಂದು ಸೈಡ್ ಇಲ್ಲ, ಡಿಫ್ರೆಂಟ್ ಸೈಡ್ ಇದಾವೆ ಅಂತ ಅರ್ಥ. CH3 and CH3. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡೂ ದಿಸ್ ಕ್ವಶನ್. SDT and ಫಸ್ಟ್ ಕ್ವಶನ್ ಏನು ಬಂದಿತ್ತು? ODC ಬಂದಿತ್ತು. ಸೊ ನೆಕ್ಸ್ಟ್ ಎಕ್ಸಾಂಪಲ್ ಐ ವಿಲ್ ಟೇಕ್ ದಿಸ್ ಕ್ವಶನ್. ದೀಸ್ ಆಲ್ ಆರ್ ಹೋಮ್ವರ್ಕ್ ಫಾರ್ ಯು. ODC ರೂಲ್ ಅಪ್ಲೈ ಮಾಡಿ ಆ್ಯಂಡ್ ಆನ್ಸರ್ ಮಾಡಬೇಕು ನೀವು. ಸೊ ಲಾಸ್ಟ್ ಕ್ವಶನ್ ಏನು ಮಾಡ್ತೀನಿ ಅಂದರೆ ನಾನು, ದಿಸ್ ಒನ್ ಈಸ್ SDT. ಸೇಮ್ ಕ್ವಶನ್ ಏನು ಮಾಡ್ತೀನಿ ಈಗ, HNU ಕಂಡೀಷನ್ ತಗೋತೀನಿ. ಇಲ್ಲಿಯೂ ಅದೇ ಥರ ಏನು ಮಾಡ್ತೀನಿ, ಸೇಮ್ ಕ್ವಶನ್ನ SDT ಕಂಡೀಷನ್ ತಗೋತೀನಿ. HNU ಸೇಮ್ ಕ್ವಶನ್. ಅವಾಗ ODC ರೂಲ್ ಏನಾಗುತ್ತೆ ಚೆಕ್ ಮಾಡಿರಿ. ಫಸ್ಟ್ ಇಲ್ಲಿಂದನೇ ಹೋಗೋಣ. ಸೊ ಆಬ್ವಿಯಸ್ಲಿ ಏನಿದೆ ಇಲ್ಲಿ? ಸೇಮ್ ಸೈಡ್ ಇದೆ, ಸೇಮ್ ಬರ್ಕೊಳ್ಳಿ, ಎಸ್ ಅಂತ ಬರಿತೀನಿ. ಸರ್ ಡಿ ಮತ್ತು ಕಾನ್ ಎದ್ರ ಮೇಲೆ ಡಿಪೆಂಡ್ ಇದೇನಾಗುತ್ತೆ? ಡಿಪೆಂಡ್ ಅಪಾನ್ ಪೈ ಎಲೆಕ್ಟ್ರಾನ್ಸ್. ಸೊ ನಮ್ಮ ಹತ್ರ ಎಷ್ಟಿದೆ ಪೈ ಎಲೆಕ್ಟ್ರಾನ್ಸ್? ಪೈ ಬಾಂಡ್ಸ್ ಎಷ್ಟಿದಾವೆ? 3 ಪೈ ಬಾಂಡ್ಸ್ ಇದಾವೆ. ದ್ಯಾಟ್ ಮೀನ್ಸ್ ಇಟ್ಸ್ ಎ Psi3 ಅಂದರೆ ಏನಿದು? ಆಡ್. ಕರೆಕ್ಟಾ? ಸರ್ ಆಡ್ ಅಂದರೆ ಇಲ್ಲಿ ಡಿಸ್ ಬರೀತೀರಾ? ನೋ, ಯಾಕಂದರೆ ಫಸ್ಟ್ ಚೆಕ್ ಮಾಡಿ ಇಲ್ಲಿ, ಇಟ್ಸ್ ಎ HNU ಕಂಡೀಷನ್. ಹೀಟ್ ಒಳಗೆ ಏನು ಮಾಡ್ತೀರಾ? ಒಂದು ಪ್ಲಸ್ ಮಾಡ್ತೀರಾ ನೀವು. Psi3ಗೆ ಇನ್ನೊಂದು +1 ಮಾಡಿ, ಇಟ್ ವಿಲ್ ಬಿಕಮ್ ಅ Psi4. ನೌ ಇಟ್ ಬಿಕಮ್ ಅ even. ದಿಸ್ ಒನ್ ಇಸ್ ನಾಟ್ ಆಡ್. ಪ್ಲೀಸ್ ರಿಮೆಂಬರ್ ದಿಸ್. Psi4 ಏನಾಗಿರುತ್ತೆ? ಈವನ್ ಆಗಿರುತ್ತೆ ಈಗ, ಯಾಕಂದರೆ ನಾವು ಕಂಡೀಷನ್ ಏನಿದೆ? HNU ಕಂಡೀಷನ್ ಇದೆ. ಈವನ್ಗೆ ಯಾವತ್ತು ಏನು ಬರುತ್ತೆ? C ಬರುತ್ತೆ. ಸೊ ಅಗೇನ್ ಯು ಹ್ಯಾವ್ ಟು ಗೋ ಟು ಟೇಬಲ್. ಎಸ್ ಮತ್ತು C ಬಂದಿದೆ ಅಂದರೆ ನಮ್ಮ ಫೈನಲ್ ಆನ್ಸರ್ ಯಾವುದು? SCC. ಫೈನಲ್ ಆನ್ಸರ್ ಶುಡ್ ಕಮ್ C ಅಂತ ಬರಬೇಕು. ದ್ಯಾಟ್ ಮೀನ್ಸ್ ಆನ್ಸರ್ ಚೇಂಜ್ ಆಗಿದೆ. ನಿಮ್ಮ ಆನ್ಸರ್ ಏನಾಗಿದೆ ಈಗ? ಸೇಮ್ ಇದೆ. ಸಿಸ್ ಅಂದರೆ ಏನು? ಎರಡು ಸೇಮ್ ಸೈಡ್ ಬರಬೇಕು. ಸೇಮ್ ಕ್ವಶನ್ ಕಂಡೀಷನ್ ನಾನು ಹೀಟ್ ಇಟ್ಟರೆ ಬೇರೆ ಬಂದಿದೆ, HNU ಇಟ್ಟರೆ ಬೇರೆ ಬಂದಿದೆ. ಸೊ ನನ್ನ ಕ್ವಶನ್ ಏನಂದರೆ ನಿಮಗೆ ಇದನ್ನು ನೀವು ಮಾಡ್ತೀರಾ, ODC ಅಂತ ಹೇಳಬೇಕು. ಐ ವಿಲ್ ಓಪನ್ ದಿಸ್, ಎರಡು ಇದನ್ನು ಮಾಡ್ತೀನಿ, ಯು ಕ್ಯಾನ್ ಆನ್ಸರ್. HNU ಕಂಡೀಷನ್ ಒಳಗೆ ಮಾಡಿ ತೋರಿಸ್ರಿ ಅದನ್ನು. ಟ್ರಾನ್ಸ್ ಬರುತ್ತೋ ಸಿಸ್ ಬರುತ್ತೋ ಹೇಳ್ರಿ. ಸ್ಟಾರ್ಟ್ ಮಾಡಿ ನಿಮ್ಮ ಬುಕ್ ಒಳಗೆ. ODC ಬರುತ್ತಾ OCT ಬರುತ್ತಾ? ಮೇಲ್ ನೋಡಿ ನನಗೆ ಹೇಳ್ರಿ.
I hope you peoples are doing, or else ನಾನೇ ಮಾಡಿಬಿಡ್ತೀನಿ. ಸೊ ಅಗೇನ್ ಇಟ್ಸ್ ಓ ಕಂಡೀಷನ್ ಓನ್ಲಿ. ಎರಡು ಏನಿದ್ದಾವೆ, ಅಪೋಸಿಟ್ ಅಪೋಸಿಟ್, ಕರೆಕ್ಟಾ? ಓ ಸಿ ಟಿ ಬಂದಿದೆ ಅಂತ ಹೇಳ್ತೀರಿ. ಓಕೆ, ವಿ ವಿಲ್ ಚೆಕ್. ದಿಸ್ ಈಸ್ ಆಲ್ಸೋ ಅಪೋಸಿಟ್, ದಿಸ್ ಈಸ್ ಆಲ್ಸೋ ಅಪೋಸಿಟ್. ದ್ಯಾಟ್ ಮೀನ್ಸ್ ವಿ ಹ್ಯಾವ್ ಟು ರೈಟ್ ಓ. ಸರ್ ಇದು ಡಿಸ್ ಕೋನ್ ಅಂತ ಹೆಂಗೆ ಚೆಕ್ ಮಾಡ್ತೀರಿ? ಪೈ ಎಲೆಕ್ಟ್ರಾನ್ ಚೆಕ್ ಮಾಡಿ. ನಮ್ಮ ಹತ್ರ 3 ಪೈ ಇದೆ ಅಂದರೆ ಇಟ್ಸ್ ಸೈ 3. ಸೈ 3 ಅಂದರೆ ಏನಿದು? ಆಡ್. ಬಟ್ ಇಲ್ಲಿ ಏನು ಕಂಡೀಷನ್ ಇದೆ? ಎಚ್ ನ್ಯೂ ಕಂಡೀಷನ್ ಇರೋದ್ರಿಂದ ಯು ಹ್ಯಾವ್ ಟು +1 ಮಾಡಬೇಕು ನೀವು. ದ್ಯಾಟ್ ಮೀನ್ಸ್ ಇಟ್ ವಿಲ್ ಬಿಕಮ್ ಸೈ 4. ಈವನ್ ಆಯಿತು. ಈವನ್ ಯಾವತ್ತು ಕಾನ್ ರೊಟೇಷನ್ ಇರುತ್ತೆ, ಆಡ್ ಯಾವತ್ತು ಡಿಸ್ ರೊಟೇಷನ್ ಇರುತ್ತೆ. ಸೊ ಈವನ್ ಅಂದರೆ ಯು ಹ್ಯಾವ್ ಟು ಮೇಕ್ ಇಟ್ ಅ ಸಿ. ಸೊ ಮ್ಯಾಚ್ ಮಾಡಿ ಇಲ್ಲಿ ಯಾವುದಿದೆ? ಓ ಸಿ ಟಿ. ನಿಮ್ದು ಆನ್ಸರ್ ಏನು ಬರಬೇಕು? ಟ್ರಾನ್ಸ್ ಬರಬೇಕು. ಸರ್ ನಿಮ್ಮ ಆನ್ಸರ್ ಬಂತು, ನೀವು ಇಲ್ಲಿ ಆಪ್ಷನ್ ಒಳಗೆ ಫೈಂಡ್ ಔಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ನಿಮಗೆಲ್ಲ ರೂಲ್ಸ್ ಗೊತ್ತು ಸರ್. ಸಿಸ್ ಟ್ರಾನ್ಸ್ ನಿಮ್ಗೆ ಗೊತ್ತಿರಬೇಕು. ಎರಡೂ ಏನಿರುತ್ತೆ? ಅಪೋಸಿಟ್ ಇರುತ್ತೆ. ಒಂದು ಮೇಲ್ ಬರ್ತಾಯಿತ್ತು, ಒಂದು ಕೆಳಗೆ ಹೋಗ್ತಾಯಿತ್ತು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಡು ಓ ಸಿ ಟಿ. ಸೊ ಈ ಥರ ಆನ್ಸರ್ ಬಂದಿದೆ, ದಟ್ ಈಸ್ ಯುವರ್ ಕರೆಕ್ಟ್ ಆನ್ಸರ್. ಸೊ ದಿಸ್ ಆಲ್ ಆರ್ ಹೋಮ್ ವರ್ಕ್ ಫಾರ್ ಯು. ನಾನು ಏನು ಮಾಡ್ತೀನಿ, ನಿಮ್ಗೆ ಹಿಂಟ್ ಕೊಟ್ಟು ಏನು ಮಾಡ್ತೀನಿ, 4 ಮೆಂಬರ್ ರಿಂಗ್ ಅಂತೂ ಫಾರ್ಮೇಷನ್ ಆಗುತ್ತೆ. CS3 ಇಲ್ಲಿ ಬರುತ್ತೆ. ಅದು ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ನಿಮ್ಮ ಮೇಲೆ ಡಿಪೆಂಡು, ನೀವು ಹೋಮ್ವರ್ಕ್ ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಪೆರಿಸೈಕ್ಲಿಕ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಅಗೇನ್ ಹಿಯರ್ ಆಲ್ಸೋ ಸೇಮ್ ಆನ್ಸರ್, ಹಿಯರ್ ಆಲ್ಸೋ ಸೇಮ್ ಆನ್ಸರ್, ಹಿಯರ್ ಆಲ್ಸೋ ಸೇಮ್ ಆನ್ಸರ್. ನಾನು ಸ್ಟೀರಿಯೋ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಒಂದು ಸಾರಿ ಹೀಟ್ ಕೊಟ್ಟಿದ್ದೀನಿ, ಒಂದು ಸಾರಿ ಎಚ್ ನ್ಯೂ ಕೊಟ್ಟಿದ್ದೀನಿ, ಹೀಟ್ ಎಚ್ ನ್ಯೂ. ಓ ಡಿ ಸಿ ರೂಲ್ ಅಪ್ಲೈ ಮಾಡಿ ಆನ್ಸರ್ ನೀವು ಹೋಮ್ವರ್ಕ್ ಕಳಿಸ್ಬೇಕು. ಸೊ ನೆಕ್ಸ್ಟ್ ಕ್ವಶನ್, ದಿಸ್ ಈಸ್ ಆಲ್ಸೋ ಹೋಮ್ವರ್ಕ್ ಫಾರ್ ಯು. ಟ್ರೈ ಮಾಡಿ ಇದನ್ನು. 8 ಮೆಂಬರ್ ರಿಂಗ್ ಇದೆ, ಆರ್ ಎಲ್ಸ್ ವಿ ವಿಲ್ ಟ್ರೈ ಇಟ್ ಇನ್ ಟುಮಾರೋ ಕ್ಲಾಸ್. ಫಸ್ಟ್ ಸರ್ತಿ ಏನು ಮಾಡಿದ್ದೀನಿ, ಹೀಟ್ ಕೊಟ್ಟಿದ್ದೀನಿ, ಮತ್ತೆ ಅದನ್ನು ಹೀಟಿಗೆ ಇದನ್ನು ಮಾಡಿದ್ದೀನಿ. ಸೊ ಇಂಪಾರ್ಟೆಂಟ್ ಕ್ವಶನ್ ಇದೆ, ಸ್ವಲ್ಪ ಟಫ್ ಆಗುತ್ತೆ. ಅಟ್ಲೀಸ್ಟ್ ಎ ಆದರೂ ಫೈಂಡ್ ಮಾಡಿ. ಸೊ ದಿಸ್ ಈಸ್ ದ CSIR ನೆಟ್ ಕ್ವಶನ್. ಇವತ್ತೇ ತೊಗೋಬೇಕಂದಿದ್ದೀನಿ. ಫಸ್ಟ್ ನೀವು ಡೈಜೆಸ್ಟ್ ಮಾಡ್ಕೋಬೇಕು ನ್ಯೂ ಟಾಪಿಕ್ನ, ದೆನ್ ಓನ್ಲಿ ಐ ಕ್ಯಾನ್ ಎಕ್ಸ್ಪ್ಲೇನ್ ದೀಸ್ ಕ್ವಶನ್ಸ್. ಫಸ್ಟು ಎಲ್ಲ ರೂಲ್ಸ್ನ ಫಸ್ಟಿಂದ ನೋಡಿ ಡೈಜೆಸ್ಟ್ ಮಾಡ್ಕೊಳ್ಳಿ, ಆಮೇಲೆ ರೆಡಿ ಮಾಡ್ಕೊಳ್ಳಿ, ಆಮೇಲೆ ಯು ಕ್ಯಾನ್ ಗೋ ಆ್ಯಂಡ್ ಅಹೆಡ್ ಯು ಕ್ಯಾನ್ ಅಟೆಂಪ್ಟ್ ದಿಸ್ ಕ್ವಶನ್. ಇದೇ ಥರ ಕ್ವಶನ್ ಬರುತ್ತೆ ನಿಮ್ಮ ಎಕ್ಸಾಮಿನೇಷನ್ ಒಳಗೆ, ನೋ ನೀಡ್ ಟು ವರಿ. ಸೊ ಹೋಮ್ವರ್ಕ್ ಮಾಡಿ, ಪ್ರಾಕ್ಟೀಸ್ ಆಗುತ್ತೆ. ಓ ಡಿ ಸಿ ರೂಲ್ನ ಫಾಲೋ ಮಾಡಿ. ಓ ಡಿ ಸಿ ರೂಲ್ ಪ್ರಕಾರ ದಿಸ್ ಒನ್ ಇಸ್ ಅಪೋಸಿಟ್ ಸೇಮ್, ಅದನ್ನು ಕಂಡುಹಿಡೀರಿ ಫಸ್ಟು. ಡಿಸ್ ಆರ್ ಕೋನ್ ಕಂಡುಹಿಡೀರಿ, ಸಿಸ್ ಆರ್ ಟ್ರಾನ್ಸ್ ಅಂತ ಕಂಡುಹಿಡೀರಿ. ಇವನ್ನೆಲ್ಲ ಕಂಡುಹಿಡಿಬೇಕಂದ್ರೆ ಇವೆಲ್ಲ ಬರಬೇಕು ನಿಮಗೆ ಟರ್ಮ್ಸ್. ಸಿಸ್ ಅಂದ್ರೆ ಏನು, ಟ್ರಾನ್ಸ್ ಅಂದ್ರೆ ಏನು, ಡಿ ಅಂದ್ರೆ ಏನು, ಸಿ ಅಂದ್ರೆ ಏನು, ಅಪೋಸಿಟ್ ಅಂದರೆ ಎಸ್ ಅಂದ್ರೆ ಏನು. ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್.